ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸತ್ಯ ಅಂತ ಹೇಳಿ, ಫೌಂಡರ್ ಅಂಡ್ ಸಿಇಒ ಆಫ್ freshon.in, ಹೆಲ್ದಿ ಗ್ರಾಸರಿ ಯುವರ್ ಡೋರ್ ಸ್ಟೆಪ್. ಸೊ ಮೊದಲೇದ ಗುರುಗಳಿಗೆ ನಮಸ್ಕಾರ ಹೊಂದಿಸ್ತಾ, ಇವತ್ತು ಎರಡು ಒಳ್ಳೆ ಟಾಪಿಕ್ ಅಲ್ಲಿ ಬಂದಿದ್ದೀನಿ ನಿಮಗೆ ತೋರ್ಸೋದಕ್ಕೆ. ಸೊ ಹೇಳ್ತೀನಿ ಏನ್ ಟಾಪಿಕ್, ಏನ್ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ನಿಮಗೆ. ಗುರುಜಿ ಸ್ಕ್ರೀನ್ ಶೇರಿಂಗ್ ಸ್ವಲ್ಪ. ಆರ್ಗ್ಯಾನಿಕ್ ಫುಡ್. ಸೊ ಜನರಲ್ ಆಗಿ ಎಲ್ಲಾ ಕಡೆ ಕೇಳಿರ್ತೀರಾ ಆರ್ಗ್ಯಾನಿಕ್ ಫುಡ್ ಬಗ್ಗೆ, ಕಲಬೆರಕೆ ಬಗ್ಗೆ, ಕೆಮಿಕಲ್ಸ್ ಬಗ್ಗೆ ಎಲ್ಲ ಬಗ್ಗೆ ಕೇಳಿರ್ತೀರಾ. ಇವತ್ತು ಎರಡು ಸಿಂಪಲ್ ಟಾಪಿಕ್ ಅಲ್ಲಿ ಬಂದಿದ್ದೀನಿ, ಬಟ್ ಡೀಟೇಲ್ ಆಗಿ ಮಾತಾಡೋಣ ಅದ್ರ ಬಗ್ಗೆ. ಸೊ ದ ಫಸ್ಟ್ ಟಾಪಿಕ್ ಇಸ್ ಆರ್ಗ್ಯಾನಿಕ್ ಇಂಪಾರ್ಟೆನ್ಸ್. ನಮ್ಮ ಭಾರತ ದೇಶಕ್ಕೆ ಈ ಆರ್ಗ್ಯಾನಿಕ್ ಆಗಿ ಬೆಳೆಯೋದ್ರದ ಇಂಪಾರ್ಟೆನ್ಸ್ ಏನಿದೆ, ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಫ್ಯೂ ಪಾಯಿಂಟ್ಸ್, ಬಟ್ ವೆರಿ ಎಫೆಕ್ಟಿವ್ ಪಾಯಿಂಟ್ಸ್ ಇದೆ. ಟ್ರಸ್ಟ್ ಮೀ, ಯು ಸ್ಟೇ ಆನ್ ದಿಸ್, ಯು ವಿಲ್ ಕಮ್ ಟು ನೋ. ಅಂಡ್ ಎರಡನೇದು, ಇಟ್ಸ್ ವೆರಿ ಕ್ಯೂರಿಯಸ್ ಟು ಮೀ ಆಲ್ಸೋ. ನಾನು ಮೋರ್ ದನ್ 3,500 ಫ್ಯಾಮಿಲೀಸ್ ನ ಮೀಟ್ ಆಗಿ ನಾನು ಎಲ್ಲರ ಹತ್ರ ಮಾತಾಡ್ತಾ ಇರ್ಬೇಕಾದ್ರ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಒಂದು ಕ್ಯೂರಿಯಾಸಿಟಿ ನನಗೆ ಆಲ್ವೇಸ್ ಒಳಗಿರ್ತಾ ಇತ್ತು. ಏನಂದ್ರೆ, ಎಲ್ಲರಿಗೂ ಗೊತ್ತಿರೋ ವಿಷಯ ಈ ಕಲಬೆರಕೆ ಬಗ್ಗೆ, ತಿನ್ಬಾರ್ದು, ಇದೆಲ್ಲ ಕಲಬೆರಕೆ ಆಗ್ತಾ ಇದೆ, ಕೆಮಿಕಲ್ಸ್ ಎಲ್ಲ ಇದೆ. ಬಟ್ ಸೇಮ್ ಟೈಮ್ ಆರ್ಗ್ಯಾನಿಕ್ ಶಿಫ್ಟ್ ಆದ್ರೆ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು ಎಲ್ಲಂತ ಎಲ್ಲರಿಗೂ ಗೊತ್ತಿದ್ರು ಸಹ ಸಮಥಿಂಗ್ ಈಸ್ ಸ್ಟಾಪಿಂಗ್. ಅವ್ರಿಗೆ ಏನೋ ಒಂದು ತಡೆ ಹಿಡಿತಾ ಇದೆ. ಏನಕ್ಕೆ ಅವ್ರು ಎಲ್ಲದ್ರಲ್ಲೂ ಮೂವ್ ಆಗ್ತಾ ಇಲ್ಲ? ಕೆಲವರು ರೀಸನ್ಸ್ ಹೇಳ್ತಾರೆ. ಏನಂದ್ರೆ, ನಾನೆಲ್ಲ ಊರಿಂದ ತಂದ್ಬಿಡ್ತೀನಿ, ಹೌದು ಈ ತರ ಆಗ್ತಾ ಇದೆ, ಅದಕ್ಕೆ ಊರಿಂದ ತರ್ತೀನಿ ಅಂತ ಕೆಲವರು ಹೇಳ್ತಾರೆ. ಕೆಲವರು ಫ್ಯೂ ಐಟಮ್ಸ್ ತಂದ್ರೆ ಏನ್ ಉಪಯೋಗ, ಇದ್ರೆ ಎಲ್ಲದೂ ಆರ್ಗ್ಯಾನಿಕ್ ಇದ್ರೆ ಚೆನ್ನಾಗೆ, ಕೆಲವೊಂದು ಐಟಮ್ಸ್ ಇದ್ರೆ ಏನ್ ಉಪಯೋಗ ಅಂತ ಬಹಳಷ್ಟು ರೀಸನ್ಸ್ ಬರ್ತಾ ಇದೆ. ಅದಕ್ಕೆಲ್ಲ ಏನ್ ರೀಸನ್ ಅಂತ ಹೇಳ್ತೀನಿ ನಿಮಗೆ. ಸೊ ವಿಲ್ ಸ್ಟಾರ್ಟ್ ವಿತ್ ಆರ್ಗ್ಯಾನಿಕ್ ಈಸ್ ಇಂಪಾರ್ಟೆಂಟ್ ಫಾರ್ ಇಂಡಿಯಾ ಫಾರ್ ಸೆವೆರಲ್ ರೀಸನ್ಸ್, ಬಟ್ ನಾನು ಇಲ್ಲಿ ಫ್ಯೂ ರೀಸನ್ಸ್ ಹೇಳ್ತೀನಿ ನಿಮಗೆ ಏನಕ್ಕೆ ಅಂತೇಳಿ. ದ ಫಸ್ಟ್ ಪಾಯಿಂಟ್ ಇಸ್ ಫಾರ್ಮರ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ರೀ. ನಮ್ಮ ರೈತರಿಗೆ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಂದ ಅವರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ ನಿಜವಾಗ್ಲು. ಸೊ ನಮ್ದು ಇನ್ನೊಂದು ವಿಂಗ್ ಇದೆ, ಫ್ರೆಶಾನ್ ಕಡೆಯಿಂದ ಇನ್ನೊಂದು ವಿಂಗ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, ಫಾರ್ಮರ್ಸ್ ನ ಕ್ರಿಯೇಟ್ ಮಾಡ್ತಾ ಇದೀವಿ, ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ. ನೀವ್ ಏನಕ್ಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬರಬೇಕು, ಅದರಿಂದ ಏನ್ ಅನುಕೂಲ ಆಗುತ್ತೆ ಅಂತ ಹೇಳಿ. ದ ಫಸ್ಟ್ ಅಂಡ್ ಫಾರ್ಮೋಸ್ಟ್, ಫಾರ್ಮರ್ ಸ್ಪ್ರೇ ಮಾಡ್ತಾರಲ್ಲ, ಫರ್ಟಿಲೈಸರ್ಸ್ ಅಂಡ್ ಪೆಸ್ಟಿಸೈಡ್ಸ್ ಎಲ್ಲ ಸ್ಪ್ರೇ ಮಾಡ್ತಾರಲ್ಲ, ಲಾಡ್ ಆಫ್ ಸ್ಟಡೀಸ್ ಆಗಿದೆ ರೀ. ಎಷ್ಟು ಸ್ಟಡೀಸ್ ಆಗಿದೆ ಅದ್ರಲ್ಲಿ ತೋರಿಸ್ತಾ ಇದೆ, ಆ ಸ್ಪ್ರೇ ಮಾಡ್ಬೇಕಾದ್ರೆ ಆ ಬೆಳೆನೂ ಹಾಳಾಗ್ತಾ ಇದೆ, ಬೆಳೆದಕ್ಕಿಂತ ಜಾಸ್ತಿ ಆ ಫಾರ್ಮರು ಹಾಳಾಗ್ತಾ ಇದಾರೆ. ಅವ್ರ ಎಂಟೈರ್ ಆರ್ಗನ್ಸ್ ಕ್ಯಾನ್ಸರ್ಸ್ ಇಂದ ಅವ್ರಿಗೆ ತೊಂದರೆ ಆಗ್ತಾ ಇದೆ. ಪಾಪ ಅವರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಎಷ್ಟು ಇನ್ನೋಸೆನ್ಸ್ ಅಂದ್ರೆ, ಅದೇ ಫಾರ್ಮರ್ಸ್ ಅವರೇ ಸ್ಪ್ರೇ ಮಾಡಿ ಅವರೇ ಅನುಭವಿಸ್ತಾ ಇದಾರೆ. ಪ್ಲಸ್ ಆ ಸ್ಪ್ರೇ ಮಾಡಿರೋ ಫುಡ್ ಏನಿದೆಯಲ್ಲ, ಗ್ರೋ ಮಾಡಿರ್ತಾರಲ್ಲ, ಅದನ್ನ ಅವರು ತಿಂತಾರೆ. ಸೊ ಬೇರೆ ಅವ್ರು ಒಳ್ಳೆ ತಿನ್ಬೇಕು, ಬೇರೆಯವ್ರಿಗೆ ಮಾರೋದನ್ನೆಲ್ಲ ಈ ತರ ಸ್ಪ್ರೇ ಮಾಡ್ಕೊಡ್ಬೇಕು ಅಂತ ಉದ್ದೇಶ ಇಲ್ಲ. ಅಷ್ಟು ಇನ್ನೋಸೆಂಟ್ ಇದಾರೆ ಪಾಪ ಅವರು. ಸೊ ಅವ್ರಿಗೋಸ್ಕರ ಫ್ರೆಶನ್ ಆಲ್ವೇಸ್ ವರ್ಕ್ ಮಾಡ್ತಾ ಇದೆ. ಅಂಡ್ ಈಗ ರೆಸ್ಪಾನ್ಸು ಚೆನ್ನಾಗಿ ಬರ್ತಾ ಇದೆ. ಕೆಲವರೆಲ್ಲ ಕೇಳ್ತಾ ಇದಾರೆ ಹೆಂಗ್ ಚೇಂಜ್ ಆಗ್ಬೇಕೇನು ಅಂತೇಳಿ. ಬಟ್ ಈ ಪಾಯಿಂಟ್ ಬಂದಾಗ, ದ ಫಸ್ಟ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಫಾರ್ಮರ್ಸ್. ದೇ ಆರ್ ಸಫರಿಂಗ್ ವಿತ್ ದ ಕ್ಯಾನ್ಸರ್ಸ್ ಅಂಡ್ ಮೆನಿ ಅದರ್ ಡಿಸೀಸಸ್. ನಮ್ಮ ಈ ಪೆಸ್ಟಿಸೈಡ್ಸ್ ಅದರಿಂದ ಯೂಸ್ ಮಾಡೋದ್ರಿಂದ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಅದು ಅವ್ರಿಗೆ ಅವಾಯ್ಡ್ ಆಗ್ಬೇಕಂದ್ರೆ ನಮ್ಮ ಕಡೆಯಿಂದ ನೀವು ಸೇರಿ ಏನ್ ಮಾಡ್ಬೇಕು ಅನ್ನೋದನ್ನ ಮುಂದೆ ಹೇಳ್ತೀನಿ ನಿಮಗೆ. ದ ಸೆಕೆಂಡ್ ಪಾಯಿಂಟ್ ನೀವೇ, ದ ವೆರಿ ಇಂಪಾರ್ಟೆಂಟ್ ನೀವು. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಂದ ನಿಮ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಬೀಳ್ತಾ ಇದೆ ಅನ್ನೋದನ್ನ ಲೈವ್ ಆಗಿ ನೀವು ನೋಡಿದಿರಾ, ಕೇಳಿದಿರಾ. ಒಂದ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಂಬರ್ ಆಫ್ ಹಾಸ್ಪಿಟಲ್ಸ್ ಎಷ್ಟು ಇನ್ಕ್ರೀಸ್ ಆಗಿದೆ, ಏನಕ್ಕೆ ಇನ್ಕ್ರೀಸ್ ಆಗಿದೆ, ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಎಷ್ಟು ಜಾಸ್ತಿ ಆಗಿದಾವೆ, ಮೆಡಿಕಲ್ ಶಾಪ್ಸ್ ಎಷ್ಟು ಜಾಸ್ತಿ ಆಗಿದಾವೆ. ಸೊ ಇದ್ರ ಬಗ್ಗೆ ಒಂದ್ಸಲ ಗಮನ ಹರಿಸಿದ್ರೆ ಗೊತ್ತಾಗುತ್ತೆ ನಾವ್ ಯಾವ ದಾರಿಯಲ್ಲಿ ಇದೀವಿ ಅಂತ. ಅಂದ್ರೆ ಒಳ್ಳೆ ಊಟ ಮಾಡಿ ಕರೆಕ್ಟ್ ಆಗಿ ಇದೀವ, ಇಲ್ಲ ಅಂದ್ರೆ ನಮಗೆ ಗೊತ್ತಿಲ್ದಂಗೆ ಈ ಕೆಮಿಕಲ್ ಬೇಸ್ಡ್ ಫುಡ್ ಊಟ ಮಾಡಿ ನಾವು ಆಸ್ಪತ್ರೆ ಪಾಲಾಗ್ತಾ ಇದೀವಿ ಅನ್ನೋದು ಗೊತ್ತಾಗುತ್ತೆ. ಸೊ ಇದು ಸೆಕೆಂಡ್ ಪಾಯಿಂಟ್, ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ನಾವು ಆರ್ಗ್ಯಾನಿಕ್, ನಮ್ಮ ಇಂಡಿಯಾ ಕಂಪ್ಲೀಟ್ ಆಗಿ ಇಂಡಿಯಾ ಆರ್ಗ್ಯಾನಿಕ್ ಶಿಫ್ಟ್ ಆಗ್ಬೇಕು, ಏನ್ ರೀಸನ್ಸ್ ಅನ್ನೋದಕ್ಕೆ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅಂಡ್ ದ ಥರ್ಡ್ ಪಾಯಿಂಟ್, ನೀವೆಲ್ಲ ಟ್ಯಾಕ್ಸ್ ಪೇಯರ್ಸ್, ಯುವರ್ ಆಲ್ ಟ್ಯಾಕ್ಸ್ ಪೇಯರ್ಸ್ ಅಲ್ವಾ. ನಾವು ಟ್ಯಾಕ್ಸ್ ಪೇ ಮಾಡಿರೋ ಅಮೌಂಟ್ ಅಲ್ಲಿ ಬಹಳಷ್ಟು ಅಮೌಂಟ್ ಇಟ್ ಗೋಯಿಂಗ್ ಆನ್ ಫರ್ಟಿಲೈಸರ್ಸ್. ಸೊ ಅನ್ನೆಸರಿ ನಮ್ಮ ಭೂಮಿಯಲ್ಲಿ ಇದೆ, ಆಕ್ಚುಲಿ NPK ಅಂತಾರೆ, ಆ NPK ನಮ್ಮ ಭೂಮಿಯಲ್ಲಿ ಇದೆ. ಬಟ್ ಆದ್ರೂ ಈಲ್ಡಿಂಗ್ ಜಾಸ್ತಿ ಬೇಕು ಅಂತ ಹೇಳಿ ಫರ್ಟಿಲೈಸರ್ಸ್ ಕಂಪ್ನಿ ಅವರೆಲ್ಲ ಈ ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲಿಗೆ ಗವರ್ಮೆಂಟ್ ಕೊಡ್ತಾ ಇರೋ ಸಬ್ಸಿಡೀಸ್ ಆಗಿರ್ಬೋದು, ಎಷ್ಟು ಸಾವಿರಾರು ಕೋಟಿ ಕೊಡ್ತಾ ಇದೆ ಸಬ್ಸಿಡೀಸ್. ಅದೆಲ್ಲ ನಮ್ದೇ ಟ್ಯಾಕ್ಸ್ ಪೇಡ್ ಮನಿ ಅದು.
ಅದೇ ನಾವ್ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಶಿಫ್ಟ್ ಆಗ್ಬಿಟ್ಟು ಆರ್ಗ್ಯಾನಿಕ್ ಫುಡ್ ತಿಂದ್ರೆ ಆ ಅನ್ನೆಸರಿ ವೇಸ್ಟ್ ಎಲ್ಲ ಪೋಲೆಲ್ಲ ಸ್ಟಾಪ್ ಆಗುತ್ತೆ. ಇದೆಲ್ಲ ನಾವು ಪೇ ಮಾಡ್ತಾ ಇರೋದು ಮನಿ. ಅದು ದ ಥರ್ಡ್ ಪಾಯಿಂಟ್. ಅಂಡ್ ದ ಫೋರ್ತ್ ಪಾಯಿಂಟ್ ಇಸ್ ಲೇಬರ್ಸ್. ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಂದ ಡಿಫ್ರೆನ್ಸ್ ಹೇಳ್ತೀನಿ, ಸ್ಮಾಲ್ ಡಿಫ್ರೆನ್ಸ್. ಕೆಮಿಕಲ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನು ಅಂತಂದ್ರೆ, ಆರ್ಗ್ಯಾನಿಕ್ ಫಾರ್ಮ್ ಅಲ್ಲಿ ಇಟ್ಸ್ ಅ ಮೋರ್ ಲೆಬೋರಿಯಸ್ ಜಾಬ್. ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಜೀವಾಮೃತ ಅಂತ ಪ್ರಿಪರೇಷನ್ ಮಾಡ್ಕೊಂತಾರೆ, ಆಮೇಲೆ ನೀಮ್ ಅಸ್ತ್ರ ಅಂತ ಹಾಕ್ತಾರೆ, ಅದನ್ನೆಲ್ಲ ಬಹಳಷ್ಟು ಪ್ರೊಸೀಜರ್ಸ್ ಇದೆ. ಆ ಪ್ರೊಸೀಜರ್ಸ್ಗೆ ಬಹಳಷ್ಟು ಲೇಬರ್ಸ್ ಬೇಕಾಗ್ತಾರೆ. ಅಂದ್ರೆ ನಾವ್ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಶಿಫ್ಟ್ ಆಗೋದ್ರಿಂದ ಬಹಳಷ್ಟು ಲೇಬರ್ಸ್ಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿರೋ ಆಪ್ಷನ್ ಸಿಗುತ್ತೆ ನಮಗೆ. ಅದೇ ಆರ್ಗ್ಯಾನಿಕಲ್, ಅದೇ ಕೆಮಿಕಲ್ ಅಲ್ಲಿ ಆತರ ಇರೋದಿಲ್ಲ. ಸ್ಪ್ರೇ ಮಾಡ್ಕೊಂತ ಹೋಗ್ಬಿಡ್ತಾರೆ, ಸ್ಪ್ರೇ ಮಾಡ್ಕೊಂತ ಫುಡ್ ಹಾಳಾಗ್ತಾ ಇದೆ. ಆಮೇಲೆ ಒಬ್ಬ ಸ್ಪ್ರೇಯರ್ ಇಂದ ಬಹಳಷ್ಟು ಕಳೆ ಬರುತ್ತಲ್ಲ, ಕಳೆಯನ್ನ ತೆಗಿಯೋದಕ್ಕೆ ಎಷ್ಟು ಲೇಬರ್ಸ್ ಬೇಕಲ್ಲ, ಅಷ್ಟು ಲೇಬರ್ಸ್ ನ ಅವಾಯ್ಡ್ ಮಾಡೋದಕ್ಕೆ ಅಂತೇಳಿ ಕೆಲವೊಂದು ಕಂಪ್ನಿಗಳು, ಕೆಮಿಕಲ್ ಕಂಪ್ನಿಗಳು ಒಂದು ಕೆಮಿಕಲ್ ತಯಾರು ಮಾಡಿದ್ದಾರೆ. ಆ ಕೆಮಿಕಲ್ ಸ್ಪ್ರೇ ಮಾಡ್ಬಿಟ್ರೆ ಆ ಕಳೆ ಅನ್ನೋದೆಲ್ಲ ಸುಟ್ಟೋಗ್ಬಿಡತ್ತಂತೆ. ನೋಡಿ, ಕಳೆನೆ ಸುಟ್ಟೋಗ್ತಾ ಇದೆ ಅಂದ್ರೆ ಅದು ಫುಡ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಅಲ್ಲಿ ಲೇಬರ್ ನೆಸಿಟಿ ಇರಲ್ಲ, ಅನ್ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ, ಇದನ್ನೆಲ್ಲ ಆಗ್ತಾ ಇದೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಆರ್ಗ್ಯಾನಿಕ್ ಶಿಫ್ಟ್ ಆಗೋದ್ರಿಂದ ಇದು ಒಂದು ಬೆನಿಫಿಟ್ ಆಗ್ತಾ ಇದೆ. ದ ಫಿಫ್ತ್ ಪಾಯಿಂಟ್, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಪಾಯಿಂಟ್ ಅಂತಾನೆ ಹೇಳ್ತೀನಿ. ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಬ್ಯೂಟಿ ಏನಂತಂದ್ರೆ ಗೊತ್ತಾ, ಇದು ಹಳೆ ಕಾಲದಲ್ಲಿ ಇದ್ರಲ್ಲ ಫಾರ್ಮರ್ಸ್, ಆ ತರ. ಅಂದ್ರೆ ಈಗಿನ ಕಾಲದಲ್ಲಿ ಏನು ಅಂತ ಹೇಳ್ತೀನಿ, ಅವಾಗ ಹಳೆ ಕಾಲದ ಬಗ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ, ಎಲ್ಲ ಕಮರ್ಷಿಯಲ್ ಕ್ರಾಪ್ಸ್. ಅಂದ್ರೆ ಮಾರ್ಕೆಟ್ ಅಲ್ಲಿ ಏನ್ ಡಿಮ್ಯಾಂಡ್ ಇದೆ ಅಂದ್ರೆ ಒಂದೇ ಸಿಂಗಲ್ ಕ್ರಾಪ್ ಹಾಕ್ತಾರೆ. ಈಗ ನೀರುಳ್ಳಿ ಅಂದ್ರೆ ಅದೇ ಈರುಳ್ಳಿಯಲ್ಲಿ ಕಂಪ್ಲೀಟ್ ಬೆಳೆ ಮಾಡುವಂತದ್ದು. ಇಲ್ಲಾಂದ್ರೆ ಭತ್ತ, ಬಹಳಷ್ಟು ಜನ ಭತ್ತ ಬೆಳೀತಾರೆ, ಕಂಟಿನ್ಯೂಸ್ ಆಗಿ ಭತ್ತ ಒಂದೇ ಬೆಳೀತಾರೆ, ಇನ್ ಯಾವ್ದ್ರ ಬಗ್ಗೆನೂ ಗಮನ ಹರಿಸಲ್ಲ. ಬಟ್ ಈಗಿನ ಕಾಲದಲ್ಲಿ ಮಾಡ್ತಾರೆ. ಬಟ್ ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ರು, ಇಷ್ಟು ಬ್ಯೂಟಿಫುಲ್ ಆಗಿ ಅಂದ್ರೆ, ಒಬ್ಬ ರೈತ ಅಂದ್ರೆ ಅವನಿಗೆ ಎಲ್ಲ ಮಲ್ಟಿ ಕ್ರಾಪ್ ಇತ್ತು ಅವರಿಗೆ. ಅವ್ರ ಹೊಲ ಇರುತ್ತಲ್ಲ, ಹೊಲದಲ್ಲಿ ಇನ್ಸೈಡ್ ಹಾಕೋದ್ ಬೇರೆ, ಮತ್ತೆ ಬದುಗಳೆಲ್ಲ ಹಾಕೋದ್ ಬೇರೆ. ಮಲ್ಟಿ ಕ್ರಾಪ್ಸ್ ಅಲ್ಲಿ ಆಲ್ಟರ್ನೇಟಿವ್ ಕ್ರಾಪ್ಸ್ ಅಂತ ಮಾಡ್ತಾ ಇದ್ರು. ಅಂದ್ರೆ ಈಗ ಈ ಸಲ ಇದನ್ನ ಹಾಕಿದ್ರೆ ನೆಕ್ಸ್ಟ್ ಕೆಲವೊಂದು ನೈಟ್ರೋಜನ್ ನ ತಗೊಳೋಂತ ಬೆಳೆ ಇರ್ತವೆ, ಕೆಲವೊಂದು ನೈಟ್ರೋಜನ್ ನ ಬಿಡೋಂತ ಬೆಳೆಗಳು ಇರ್ತವೆ ಭೂಮಿಗೆ. ಸೊ ಈ ತರ ಆಲ್ಟರ್ನೇಟಿವ್ ಕ್ರಾಪ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಅವರಿಗೆ ಈಲ್ಡಿಂಗು ಜಾಸ್ತಿ ಬರ್ತಾ ಇತ್ತು. ಅಂಡ್ ಸೆಕೆಂಡ್ ಥಿಂಗ್, ಆ ಬೆಳೆಗಳಿಗೆ ಕಡಿಮೆ ನೀರು ಬೇಕಾಗ್ತಾ ಇತ್ತು. ಸೊ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಶಿಫ್ಟ್ ಆಗೋದ್ರಿಂದ ದೇರ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ವಿ ಕ್ಯಾನ್ ಸೇವ್ ವಾಟರ್ ಆಸ್ ವೆಲ್. So these are all the very few points ನಾನು ಇವತ್ತು ತಂದಿರೋದು ನಿಮಗೆ. And now the interesting topic I am directly jumping now is what is stopping us to move towards an organic food. ನಾನು ಆಗ್ಲೇ ಇನಿಷಿಯಲ್ ಆಗಿ ಡಿಸ್ಕಷನ್ ಸ್ಟಾರ್ಟ್ ಮಾಡಿದಾಗ ಹೇಳಿದೆ, ಬಹಳಷ್ಟು ಜನಕ್ಕೆ ಗೊತ್ತಿದೆ, ಬಟ್ ನಾವ್ ಇನ್ನೂ ಕಂಪ್ಲೀಟ್ ಆಗಿ ಮೂವ್ ಆಗ್ತಾ ಇಲ್ಲ ಇದ್ರ ಬಗ್ಗೆ. ಏನೋ ತಡೀತಾ ಇದೆ ನಮಗೆ. ಏನ್ ತಡೀತಾ ಇದೆ ಅನ್ನೋದ್ರ ಬಗ್ಗೆ ಫ್ಯೂ ಡಿಸ್ಕಷನ್ಸ್ ಮಾಡೋಣ. ಏನಕ್ಕೆ ತಡೀತಾ ಇದೆ, ಏನೇನ್ ತಡೀತಾ ಇದೆ ಅಂತೇಳಿ. ಸೊ ಇಫ್ ಎನಿಬಡಿ ವಾಂಟ್ ಟು ಶೇರ್, ಏನಾದ್ರು ಹೇಳೋದು ಪಾಯಿಂಟ್ಸ್ ಇದ್ರೆ ಪ್ಲೀಸ್ ಹೇಳಿ. ನಾನೇನು ಸ್ಲೈಡ್ ಇಲ್ಲೊಂದು ಕ್ರಿಯೇಟ್ ಮಾಡಿದೆ, ಏನಂದ್ರೆ ನಿಮ್ ಕಡೆಯಿಂದ ಇನ್ಪುಟ್ಸ್ ಕೊಡಿ ನನಗೆ. ಸೊ ನಿಮಗೆ ಏನ್ ಸ್ಟಾಪಿಂಗ್ ಆಗ್ತಾ ಇದೆ ಅನ್ನೋ ಅದನ್ನ ಕ್ಲಾರಿಫಿಕೇಶನ್ಸ್ ಕೊಡ್ತೀನಿ. ಇಫ್ ಎನಿಬಡಿ ಇಂಟ್ರೆಸ್ಟೆಡ್ 10 seconds ನಾನು ವೇಟ್ ಮಾಡ್ತೀನಿ, ಕ್ವಶನ್ಸ್ ಏನಾದ್ರು ಕೇಳಿ. ಇಲ್ಲಾಂದ್ರೆ ನಾವು ನಾವು ರಿಸರ್ಚ್ ಮಾಡಿ ಅನಲೈಸ್ ಮಾಡಿರೋ ಟಾಪಿಕ್ಸ್ ನೆಲ್ಲ ನಾನು ನಿಮ್ಗೆ ಹೇಳ್ತೀನಿ. ಗುರುಜಿ, ಸೊ ಕಮಿಂಗ್ ಟು ದಿ ಟಾಪಿಕ್, ಇಲ್ಲಿ ಏನಂದ್ರೆ ನಾವು ರಿಸರ್ಚ್ ಮಾಡಿರೋದ್ರಲ್ಲಿ ಗೊತ್ತಾಗಿದ್ದು ಏನಂದ್ರೆ ಫ್ಯೂ ಟಾಪಿಕ್ಸ್ ಏನಂದ್ರೆ, ಬಹಳಷ್ಟು ಜನಗಳಿಗೆ ವೆರಿ ಇನ್ನೋಸೆಂಟ್ ಕಸ್ಟಮರ್ಸ್, ವಿ ಆರ್ ಆಲ್ ವೆರಿ ಇನ್ನೋಸೆಂಟ್. ನಾನು ಅಷ್ಟೇ ಬಹಳ ಇನ್ನೋಸೆಂಟ್ ಇದೆ. ವೆನ್ ಐ ವಾಸ್ ಇನ್ IT ಇಂಡಸ್ಟ್ರಿ, ಅಷ್ಟು ಅರ್ನ್ ಮಾಡ್ತಾ ಇದ್ದೆ, ಅಷ್ಟೊಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ರಿಲೀಸ್ ಮಾಡ್ತಾ ಇದ್ವಿ, ಅಷ್ಟೆಲ್ಲ HR ಟ್ರೈನರ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಊಟದ ಬಗ್ಗೆ ಗಮನ ಇದ್ದಿಲ್ಲ ನನಗೆ. ಸೊ ಏನಕ್ಕೆ ಇದ್ದಿಲ್ಲ ಅಂದ್ರೆ, ಆ ಊಟ ಮಾಡಿದಾಗ ಇವನ್ ಈ ಹೊತ್ತಲ್ಲಿ ಇವೆಲ್ಲ ಮಧ್ಯಾಹ್ನ ನಾವೇನ್ ಊಟ ಮಾಡಿರ್ತೀವಲ್ಲ, ಮಧ್ಯಾಹ್ನ ಲಂಚ್, ಅದು ಕೆಮಿಕಲ್ ಬೇಸ್ಡ್ ಆಗಿದ್ರೆ ಆಗಿದೆ ಅನ್ಕೊಂಡ್ರು ಸಹ ಅದ್ರದ್ದು ಇಂಪ್ಯಾಕ್ಟ್ ಇಮಿಡಿಯೇಟ್ ಆಗಿ ಕೊಡಲ್ಲ ನಮಗೆ. ಅದು ಇಮಿಡಿಯೇಟ್ ಆಗಿ ನಮಗೇನು ಹೊಟ್ಟೆ ನೋವು ತರಲ್ಲ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಒಂದು ರೆಸ್ಟೋರೆಂಟ್ಗೆ ಹೋಗಿ, ಎಲ್ಲಾದ್ರೂ ಹೋಟೆಲ್ಗೆ ಹೋಗಿ ಏನಾದ್ರು ಊಟ ಮಾಡಿರ್ತೀರಾ. ಊಟ ಮಾಡಿದಾಗ ನಿಮಗೆ ಇಮಿಡಿಯೇಟ್ ಆಗಿ ಹೊಟ್ಟೆ ನೋವು ಏನಾದ್ರು ಬಂದ್ಬಿಟ್ಟು ಸ್ಟಮಕ್ ಅಪ್ಸೆಟ್ ಆಗ್ಬಿಟ್ರೆ, ಯು ವಿಲ್ ಪಾಸ್ ಅ ರೆಸೊಲ್ಯೂಷನ್. ಏನು ಅಂತಂದ್ರೆ, ಮೇಲೆ ರೆಸ್ಟೋರೆಂಟ್ಗೆ ಹೋಗಬಾರ್ದು, ಇಲ್ಲಾಂದ್ರೆ ಹೋದ್ರೆ ಆ ಪರ್ಟಿಕ್ಯುಲರ್ ಊಟ ಮಾಡಬಾರ್ದು ಅಂತೇಳಿ ವಿ ಪಾಸ್ ಅ ರೆಸೊಲ್ಯೂಷನ್. ಅಂದ್ರೆ ಅದ್ರ ಮೇಲೆ ನಿಂತ್ಕೊಂತೀವಿ, ಅದನ್ನ ಮತ್ತೆ ಕಂಟಿನ್ಯೂ ಮಾಡಲ್ಲ ನಾವು. ಇನ್ನೊಂದ್ಸಲ ತಿನ್ಬಾರ್ದು ಅಂತೀವಲ್ಲ, ತಿಂದಂಗೆ ಇರ್ತೀವಿ ನಾವು. ಅದೇನಕ್ಕಂದ್ರೆ ಇಮಿಡಿಯೇಟ್ ಇಂಪ್ಯಾಕ್ಟ್ ಆಗ್ತದೆ. ಬಟ್ ಇಲ್ಲಿ ಈ ಗ್ರಾಸರೀಸ್ ಅಲ್ಲಿ ಆಗ್ತಾ ಇರೋ ಕಲಬೆರಕೆ, ಆಮೇಲೆ ಫಾರ್ಮಿಂಗ್ ಅಲ್ಲಿ ಆಗ್ತಾ ಇರೋ ಕೆಮಿಕಲ್ಸ್, ಇದೆಲ್ಲ ಏನ್ ಮಾಡ್ತಾ ಇದೆ, ಇಮಿಡಿಯೇಟ್ ಆಗಿ ನಮಗೆ ತೊಂದರೆ ಕೊಡಲ್ಲ.
ಈಗ ನಾನು ಬಹಳಷ್ಟು ಕಡೆ ಹೇಳಿದೀನಿ, ನಮ್ಮ ನೇಲ್ಸ್ ಬೆಳೆಯೋದು ನಮ್ಗೆ ಹೆಂಗ್ ಗೊತ್ತಾಗ್ತಾ ಇಲ್ವೋ, ನಮ್ಗೆ ಏರ್ಸ್ ಬೆಳೆಯೋದ್ ಹೆಂಗ್ ಗೊತ್ತಾಗ್ತಾ ಇಲ್ವೋ, ಅದೇ ರೀತಿ ನಮ್ ಬಾಡಿ ಹೆಂಗ್ ಹಾಳಾಗ್ತಾ ಇದೆ ಒಳಗೆ ಆ ಕೆಮಿಕಲ್ಸ್ ನ ಫೀಡ್ ಮಾಡಿ ಮಾಡಿ ಹೆಂಗ್ ಹಾಳಾಗ್ತಾ ಇದೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ಅದು ಹಾಳಾಗಿದ್ದನ್ನು ಗೊತ್ತಾಗೋ ಅಷ್ಟೊತ್ತಿಗೆ ನಾವು ಹಾಸ್ಪಿಟಲ್ ಪಾಲಾಗಿರ್ತೀವಿ. ಸೊ ಕನ್ನಡದಲ್ಲಿ ಒಂದು ಗಾದೆ ಇದೆ ಅಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತೇಳಿ. ಇಲ್ಲಿ ಈ ವಿಷಯದಲ್ಲಿ, ನಮ್ಮ ಬಾಡಿ ವಿಷಯದಲ್ಲಿ, ನಮ್ಮ ಊಟದ ವಿಷಯದಲ್ಲಿ ಒಂದ್ಸಲ ಕೆಟ್ಟವೆ ಅಂದ್ರೆ ಬುದ್ಧಿ ಬಂದ್ರೂ ಸಹ ಅದ್ರದ್ದು ಇಂಪ್ಯಾಕ್ಟ್ ಬಹಳ ಡಿಲೇ ಆಗ್ಬಿಡುತ್ತೆ. ಅಂದ್ರೆ ಒಂದ್ಸಲ ಏನಾದ್ರು ರೋಗ ಬಂತು ಅಂದ್ರೆ ಅದನ್ನ ಕಡಿಮೆ ಮಾಡ್ಕೊಳೋದು ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಲಿಟಲ್ ಅವೇರ್ನೆಸ್, ಸ್ವಲ್ಪ ಪ್ರಿಕಾಷನ್ಸ್ ತಗೊಂಡ್ಬಿಡಿ. ಅಂದ್ರೆ ನೀವು ತಗೊಳೋ ಊಟದ ಬಗ್ಗೆ ಗಮನ ಹರಿಸಿ, ನೀವು ಎಲ್ಲಿಂದ ಐಟಮ್ಸ್ ತರ್ತೀರಾ ಅನ್ನೋದ್ರ ಬಗ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ದ ಫಸ್ಟ್ ಪಾಯಿಂಟ್ ನಾನು ಹೇಳಿದ್ದೇನು ಅಂತಂದ್ರೆ, ಈಗ ನಾವು ಊಟ ಮಾಡಿದ ತಕ್ಷಣ ತೊಂದರೆ ಆಗ್ತಾ ಇಲ್ಲ, ಅದಕ್ಕೆ ನಾವು ಅದು ಒಳ್ಳೇದು ಅನ್ಕೊಂತಾ ಇದೀವಿ. ಸೊ ದಯವಿಟ್ಟು ಬೇಡ, ಈಗ ತೊಂದರೆ ಆಗ್ತಾ ಇಲ್ಲ ಅನ್ಕೋಬೇಡಿ. ಈಗ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ನೀವೇ, ನಿಮಗೆ ಗೊತ್ತಾಗುತ್ತೆ ಎಷ್ಟು ತೊಂದರೆ ಆಲ್ರೆಡಿ ಅನುಭವಿಸ್ತಾ ಇದ್ರೆ. ಮೇ ಬಿ ನಮ್ಮ ಹತ್ರ ಬಂದಿರ್ಲಿಕ್ಕಿಲ್ಲ, ಥ್ಯಾಂಕ್ ಗಾಡ್, ದೇವ್ರು ಚೆನ್ನಾಗಿ ನೋಡಿದಾನೆ. ಬಟ್ ಬಹಳಷ್ಟು ಜನ ಅನುಭವಿಸ್ತಾ ಇದಾರ್ರಿ. ಅದಕ್ಕೆ ಅಷ್ಟು ಹಾಸ್ಪಿಟಲ್ಸ್ ಜಾಸ್ತಿ ಆಗಿದೆ, ಅಷ್ಟು ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಜಾಸ್ತಿ ಆಗಿದೆ, ಅಷ್ಟು ಮೆಡಿಕಲ್ ಶಾಪ್ಸ್ ಜಾಸ್ತಿ ಆಗಿದೆ. ಪ್ರತಿಯೊಂದು ಪಾರ್ಟ್ಗೂ ಸ್ಪೆಷಲೈಸೇಷನ್ ಬಂದ್ಬಿಟ್ಟಿದ್ದಾರೆ ಡಾಕ್ಟರ್. ಪ್ರತಿಯೊಂದು ಪಾರ್ಟ್ಗೂ ಕ್ಯಾನ್ಸರ್ಸ್ ಎಲ್ಲ ಅಪ್ಲೈ ಆಗ್ತಾ ಇದೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಂತಂದ್ರೆ ನೀವು ಸ್ವಲ್ಪ ಗಮನ ಹರಿಸಿದ್ರೆ ಸಾಕು. ಸೊ ನೀವು ಯೋಗ ಅವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಅದ್ರ ಜೊತೆಗೆ ಊಟದ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬಿಟ್ರೆ, ಸೊ ದ ಫಸ್ಟ್ ಪಾಯಿಂಟ್ ಇಸ್ ಕ್ಲಿಯರ್. ಅಂಡ್ ಸೆಕೆಂಡ್ ಪಾಯಿಂಟ್ ಈಸ್, ಕೆಲವರೆಲ್ಲ ಇದ್ರದ್ದು ರೇಟ್ ಜಾಸ್ತಿ ಅನ್ಕೊಂತಾ ಇದ್ದಾರೆ. ಹೌದು, ನೀವ್ ಹೇಳೋದು ನಿಜ, ರೇಟ್ ಜಾಸ್ತಿ ಅನ್ಸುತ್ತೆ. ಬಟ್ ನೀವು ಯಾವಾಗ ಯಾವ್ದಾದ್ರು ಒಂದು ವಸ್ತು ರೇಟ್ ಜಾಸ್ತಿ ಅನ್ಸುತ್ತೆ ಗೊತ್ತಾ, ನೀವ್ ಯಾವ್ದಕ್ಕಾದ್ರೂ ಕಂಪೇರ್ ಮಾಡಿದಾಗ ರೇಟ್ ಜಾಸ್ತಿ ಅನ್ಸುತ್ತೆ. ಸೊ ನೀವು ಕಂಪೇರ್ ಮಾಡಿದಾಗ, ಈಗ ಫಾರ್ ಎಕ್ಸಾಂಪಲ್ ಲ್ಯಾಪ್ಟಾಪ್ ಅನ್ಕೊಳ್ಳಿ. ಈಗ ಲ್ಯಾಪ್ಟಾಪ್ ನ ಒಂದು ಇಟ್ಸ್ ಎ ಜನರಲ್ ಟರ್ಮ್. ಲ್ಯಾಪ್ಟಾಪ್ ಅಂತ ತಗೊಂಡಾಗ ನೀವು ಮಾರ್ಕೆಟ್ಗೆ ಹೋದಾಗ ಲ್ಯಾಪ್ಟಾಪ್ ಡಿಫ್ರೆಂಟ್ ಪ್ರೈಸಸ್ ಅಲ್ಲಿ ಇದೆ. ಅಂದ್ರೆ ಕಡಿಮೆ ರೇಟ್ ಇಂದ ಹಿಡಿದು ಜಾಸ್ತಿ ರೇಟ್ ವರ್ಗ ಇದೆ. ಅಂದ್ರೆ ಪರ್ಫಾರ್ಮೆನ್ಸ್ ಮೇಲೆ, ಅಂದ್ರೆ ಅದು ಎಷ್ಟು ಪರ್ಫಾರ್ಮೆನ್ಸ್ ಬೇಕು, ಸ್ಪೀಡು, ಮೆಮೊರೀಸ್, ಸ್ಕ್ರೀನ್ ಸೈಜು, ಅದೇನ್ ಪ್ಯಾರಾಮೀಟರ್ಸ್ ಇದೆ ಅದ್ರ ಪ್ರಕಾರ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈಗ ಅದೇ ಲ್ಯಾಪ್ಟಾಪ್ ಎಕ್ಸಾಂಪಲ್ ನಾನು ಫುಡ್ ಅಲ್ಲಿ ಕೊಡ್ತೀನಿ. ನೀವು ಗ್ರೌಂಡ್ ನಟ್ಸ್ ಅನ್ಕೊಳ್ಳಿ. ಗ್ರೌಂಡ್ ನಟ್ಸ್ ಅಂದ್ರೆ ಶೇಂಗಾ ಬೀಜ. ಈ ಶೇಂಗಾ ಬೀಜ ಮಾರ್ಕೆಟ್ಗೆ ಹೋಗಿ ನೀವು ಶೇಂಗಾ ಬೀಜ ಕೊಡಿ ಅಂತಂದ್ರೆ, ಈಗ ಲ್ಯಾಪ್ಟಾಪ್ ಕೊಡಿ ಅಂದ್ರೆ ಅವ್ರು ಕೇಳ್ತಾರೆ ಏನ್ ಕಾನ್ಫಿಗರೇಷನ್ ಬೇಕು ಸರ್, ಯಾವ ಸೈಜ್ ಬೇಕು, ಎಷ್ಟು ಮೆಮೊರೀಸ್ ಬೇಕು, ಏನ್ ಬೇಕು ಅಂತ ಕೇಳ್ತಾರೋ. ಬಟ್ ಶೇಂಗಾದಲ್ಲಿ ಹಂಗ ಆಗ್ತಾ ಇಲ್ಲ. ಶೇಂಗಾ ಕೊಡಿ ಅಂತ ನೀವ್ ಎಲ್ಲಿ ಹೋಗ್ತಿರೋ ಆ ರೇಟ್ ಅಪ್ಲೈ ಆಗುತ್ತೆ. ಅಂದ್ರೆ ಶೇಂಗಾ ಅಂದ್ರೆ ಬರೀ ಇಟ್ಸ್ ನಾಟ್ ಎ ಕಂಪ್ಲೀಟ್ ಬ್ರ್ಯಾಂಡ್. ಈಗ HP A120 ಅನ್ನೋದೊಂದು ಬ್ರ್ಯಾಂಡ್, ಅದು ಏನದು ಮಾಡೆಲ್. ಅದು ಆ ಮಾಡೆಲ್ ಅಲ್ಲಿ ಸ್ಕ್ರೀನ್ ಸೈಜು, ಮೆಮೊರೀಸು, ಪರ್ಫಾರ್ಮೆನ್ಸು, ಅದು ಫೀಚರ್ಸ್ ಎಲ್ಲ ಏನ್ ಸೇಮ್ ಆಗಿರುತ್ತೆ. ಅವಾಗ ಆ ಮಾಡೆಲ್ ನಂಬರ್ನ ನೀವು ಬೇರೆ ಬೇರೆ ಕಂಪೇರ್ ಮಾಡಿದ್ರೆ ಅವಾಗ ಒಂದು ಮೀನಿಂಗ್ ಇದೆ. ಅಂದ್ರೆ ಒಂದೇ ಪ್ರಾಡಕ್ಟ್ ನ 4-5 ಶಾಪ್ ಅಲ್ಲಿ, ಆನ್ಲೈನ್ ಅಲ್ಲಿ, ಆಫ್ಲೈನ್ ಅಲ್ಲಿ, ನಿಮ್ಮ ಹತ್ರದ ಅಂಗಡಿಯಲ್ಲಿ, ದೊಡ್ಡ ಅಂಗಡಿಯಲ್ಲಿ, ಎಲ್ಲೆಲ್ಲಿ ಕಂಪೇರ್ ಮಾಡ್ತಿರೋ ಎಲ್ಲಾ ಕಡೆ ಕಂಪ್ಯಾರಿಸನ್ಗೂ ಲ್ಯಾಪ್ಟಾಪ್ ಕಂಪೇರ್ ಮಾಡ್ತಾ ಇಲ್ಲ ನೀವು. ಆ ಲ್ಯಾಪ್ಟಾಪ್ ಅಲ್ಲಿ ಪರ್ಟಿಕ್ಯುಲರ್ ಒಂದು ಮಾಡೆಲ್ ಇದೆ. ಅಂದ್ರೆ HP A120 ಫಾರ್ ಎಕ್ಸಾಂಪಲ್ ನಾನು ಹೇಳಿರೋದು. ಆ ಮಾಡೆಲ್ ನ ತಗೊಂಡೋಗಿ ಎಲ್ಲಾ ಕಡೆನೂ ಅದೇ ಮಾಡೆಲ್ಗೆ ಪ್ರೈಸ್ ತಗೊಂಡ್ ಬರ್ತೀರಾ. ಒಬ್ರು ಒಂದು ಪ್ರೈಸ್ ಹೇಳ್ತಾರೆ, ಇನ್ನೊಬ್ರು ಇನ್ನೊಂದು ಪ್ರೈಸ್ ಹೇಳ್ತಾರೆ. ಇವೆಲ್ಲದ್ರಲ್ಲೂ ನೋಡ್ಕೊಂಡು ಯಾವ್ದು ಕಡಿಮೆ ಇರುತ್ತೆ ಅದನ್ನ ತಗೊಳೋದ್ರಲ್ಲಿ ಇಟ್ಸ್ ಎ ವೈಸ್ ಡಿಸಿಷನ್. ಚೆನ್ನಾಗಿ ಯೋಚನೆ ಮಾಡಿದೀವಿ, ಅದ್ರಲ್ಲಿ ಸ್ವಲ್ಪ ಉಳಿಸಿದೀವಿ ಅಂತೇಳಿ ಒಂದಿರುತ್ತೆ. ಯಾಕಂದ್ರೆ ಮಾಡೆಲ್ ಇಸ್ ದ ಸೇಮ್, ಕ್ವಾಲಿಟಿ ಚೇಂಜಸ್ ಇಲ್ಲ. ಬಟ್ ಇಲ್ಲಿ ಏನಾಗ್ತಾ ಇದೆ, ಫುಡ್ ಅಲ್ಲಿ ಏನಾಗ್ತಾ ಇದೆ ಗೊತ್ತಾ, ಈ ತರ ಕ್ವಾಲಿಟಿ ಪ್ಯಾರಾಮೀಟರ್ ಸೆಟ್ ಆಗಿಲ್ಲ ಇನ್ನು. ಈಗ ನಾವು ಶೇಂಗಾ ಬೇಕು ಅಂತ ಹೋಗ್ತೀವಲ್ಲ, ಆ ಶೇಂಗಾ ಒಬ್ರು 80 rupees ಹೇಳ್ತಾರೆ, ಒಬ್ರು 60 rupees ಹೇಳ್ತಾರೆ, ಒಬ್ರು 120 ಹೇಳ್ತಾರೆ, ಒಬ್ರು 200 ಹೇಳ್ತಾರೆ, ಒಬ್ರು 300 ಹೇಳ್ತಾರೆ. ಅಂದ್ರೆ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ, ಕ್ವಾಲಿಟಿ ಕಾನ್ಶಿಯಸ್, ಅಂದ್ರೆ ಅದ್ರ ಬಗ್ಗೆ ಕರೆಕ್ಟ್ ಆಗಿಲ್ಲ. ಎಲ್ಲದಕ್ಕೂ ಶೇಂಗಾ ಅಂತಾನೆ ಹೆಸರಿದೆ. ಸೊ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಅದೇನಪ್ಪ ಇಲ್ಲಿ 80 rupees ಹೇಳ್ತಾ ಇದಾರೆ, ಅವ್ರೇಕ 200 rupees ಹೇಳ್ತಾ ಇದಾರೆ ಅಂತ ಅನಿಸ್ತಾ ಇದೆ ನಿಮಗೆ ಹೊರತು, ಇದ್ರಲ್ಲಿ ಬಹಳಷ್ಟು ಈಗ ಲ್ಯಾಪ್ಟಾಪ್ಸ್ ಅಲ್ಲಿ ಹೆಂಗ್ ಚೇಂಜಸ್ ಇದೆಯೋ, ಕಾನ್ಫಿಗರೇಷನ್ಸ್ ಲೋ ಆಗ್ತಾ ಇದೆಯೋ, ಅದೇ ರೀತಿ ಇದ್ರಲ್ಲೂ ಸಹ ಬಹಳಷ್ಟು ಕ್ವಾಲಿಟಿ ಇದೆ ರೀ. ಈಗ ಫಾರ್ ಎಕ್ಸಾಂಪಲ್ ನಾವು ನಮ್ಮ ರಿಸರ್ಚ್ ಅಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ಚಳ್ಳಕೆರೆ ಹೋಗಿದ್ವಿ. ನಾವ್ ಹಿಂಗ ಓಡಾಡ್ತಾ ಇದ್ವಿ ರಿಸರ್ಚ್ ಮಾಡ್ಬೇಕಾದ್ರೆ, ಎಲ್ಲಾ ಕಡೆನೂ ಓಡಾಡ್ತಾ ಇದ್ವಿ. ಚಳ್ಳಕೆರೆಗೆ ಹೋದಾಗ ಒಂದು ಫ್ಯಾಕ್ಟ್ರಿ ಹೋಗಿದ್ವಿ, ಶೇಂಗಾ ಫ್ಯಾಕ್ಟ್ರಿ. ಚಳ್ಳಕೆರೆ ಬಹಳ ಫೇಮಸ್ ಅಲ್ಲೆಲ್ಲ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಅವಾಗ ಬಹಳ ಚೆನ್ನಾಗಿತ್ತು. ಆ ಕಡೆ ಬೆಳೆ ಎಲ್ಲ ಬಹಳ ಎಷ್ಟು, ಅವ್ರು ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾ ಇದ್ರು. ಅಲ್ಲಿ ಒಂದು ಫ್ಯಾಕ್ಟ್ರಿಗೆ ಹೋದಾಗ, ಫ್ಯಾಕ್ಟ್ರಿಯಲ್ಲಿ ಒಂದು 2 ಲಾರಿ ಲೋಡು ಶೇಂಗಾ ಬೀಜ ಲೋಡ್ ಆಗಿತ್ತು. ಸೊ ಒಳಗೂ ಕೇಳಿದ್ವಿ, ಏನ್ರಿ ಬಿಸ್ನೆಸ್ ಜೋರಾಗಿದೆಯಲ್ಲ ಅಂತ ಅವ್ರನ್ನ ಕೇಳಿದ್ವಿ. ಅವರು ಬಹಳ ಬೇಜಾರಾಗಿ ಹೇಳ್ತಾ ಇದ್ರು, ಏನ್ ಬಿಸ್ನೆಸ್ ಸರ್, ಅವೆಲ್ಲ ಹಾಳಾಗೋಗಿದೆ, ಅದನ್ನ ಕಳಿಸ್ತಾ ಇದೀವಿ. ಅಂದ್ರೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅಂತ ಕೇಳಿದಾಗ, ಆ ಶೇಂಗಾ ಬೀಜ ಅಫ್ಲೋಟಾಕ್ಸಿನ್ ಅಫೆಕ್ಟ್ ಆಗಿದೆ.
ಸೊ ನಮಗೇನು ಗೊತ್ತಾಗಲ್ಲ. ಅಫ್ಲೋಟಾಕ್ಸಿನ್ ಇಸ್ ಅನ್ ಕೆಮಿಕಲ್ ಜನರೇಟ್ಸ್. ಆ ಶೇಂಗಾ ಬೀಜ ಬಹಳಷ್ಟು ದಿನ ಇಟ್ಟಾಗ ಅದ್ರಲ್ಲಿ ಮಾಯಿಶ್ಚರ್ ಜಾಸ್ತಿ ಇದ್ದಾಗ ಅಫ್ಲೋಟಾಕ್ಸಿನ್ ಅನ್ನೋ ಕೆಮಿಕಲ್ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ. ಆ ತರ ಆಟೋಮೆಟಿಕ್ ಆಗಿ ಅಫ್ಲೋಟಾಕ್ಸಿನ್ ಇರೋ ಅಂತ ಪದಾರ್ಥಗಳು ನಾವೇನಾದ್ರೂ ತಗೊಂಡ್ವಿ ಅಂದ್ರೆ ವೆರಿ ಡೇಂಜರಸ್, ಬಹಳಷ್ಟು ತೊಂದ್ರೆ. ಆಮೇಲೆ ಒಬ್ರ ಫುಡ್ ಸೈನ್ಸ್ ಒಬ್ರು ಇದ್ರು ರಿಸರ್ಚ್ ನವರು, ಅವ್ರನ್ನ ಮೀಟ್ ಆದಾಗ ಅವ್ರು ಹೇಳಿದ್ರು ಇದು ಆ ಅಫ್ಲೋಟಾಕ್ಸಿನ್ ಅಫೆಕ್ಟ್ ಆಗಿ ಕೆಲವು ಕಡೆ ಕೋಮಕ್ಕೂ ಹೋಗ್ಬಿಟ್ಟಿದ್ದಾರೆ ಅಂತ ಫುಡ್ ತಿಂದು, ಪಾಪ ಗೊತ್ತಿಲ್ಲದೆ. ಸೊ ಅಷ್ಟು ಡೇಂಜರಸ್ ಆಗಿರತಕ್ಕಂತ ಕೆಮಿಕಲ್ ಜನರೇಟ್ ಆಗುತ್ತೆ. ಅದನ್ನ ಯಾರು ತಗೊಳಲ್ಲ, ಅದನ್ನ ಯಾರು ಮಾರಂಗೂ ಇಲ್ಲ ಆ ತರದ್ದೆಲ್ಲ. ಇವ್ರೇನ್ ಮಾಡಿದ್ದಾರೆ, ಆ ತರದನ್ನ ಕಡಿಮೆ ರೇಟ್ ಒಬ್ರು ಕೇಳಿದಾರೆ ಅಂತೇಳಿ ಕೊಟ್ಟಿದ್ದಾರೆ. ಅವ್ರು ಅದನ್ನ ಆಯಿಲ್ ಮಾಡೋದಕ್ಕೆ ತಗೊಂಡು ಹೋಗ್ತಾ ಇದಾರೆ. ಆಯಿಲ್ ಮತ್ತೆ ಎಲ್ಲಿಗೆ ಬರುತ್ತೆ, ನಮ್ಮ ಹತ್ರನೇ ಊಟಕ್ಕೆ ಬರುತ್ತೆ ಅದು. ಸೊ ಇಲ್ಲಿ ಏನಾಗ್ತದೆ, ಈ ತರ ಅಫ್ಲೋಟಾಕ್ಸಿನ್ ಅಫೆಕ್ಟ್, ಒಂದ್ ಎಕ್ಸಾಂಪಲ್ ನಾನು ಶೇಂಗಾ ಬೀಜ ತಗೊಂಡಿದ್ದೀನಿ, ಇದೇ ತರ ಎಲ್ಲಾದ್ರಲ್ಲೂ ಅಪ್ಲಿಕೇಬಲ್ ಆಗುತ್ತೆ. ಈ ಶೇಂಗಾ ಬೀಜ ಇಲ್ಲಿ ಅಫ್ಲೋಟಾಕ್ಸಿನ್ ಅಫೆಕ್ಟ್ ಆಗಿದೆಯೋ ಆ ತರ ಆಗಿರೋದನ್ನ ಅವರು ಕಡಿಮೆ ರೇಟಿಗೆ ಕೊಟ್ಬಿಡ್ತಾರೆ ಮಾರ್ಕೆಟ್ಗೆ. ಸೊ ಅವ್ರು ಕಡಿಮೆ ರೇಟಿಗೆ ಸಿಕ್ಕಾಗ ಇವರು ಅದನ್ನ ಮಿಕ್ಸ್ ಆದ್ರೂ ಮಾಡ್ತಾರೆ, ಇಲ್ಲಾಂದ್ರೆ ಅದನ್ನೇ ಡೈರೆಕ್ಟ್ ಆಗಿ ಮಾರ್ತಾರೆ. ಇಲ್ಲಿ ಕ್ವಾಲಿಟಿ ಇದೇ ಶೇಂಗಾ ಬೀಜದಲ್ಲಿ ಇನ್ನೊಂದು ಕ್ವಾಲಿಟಿ ಏನಂತಂದ್ರೆ, ಫುಲ್ ಡ್ರೈ ಆಗಿರ್ತಕ್ಕಂಥದ್ದು, ಫ್ರೆಶ್ ಆಗಿ ಆ ಸಿಪ್ಪೆ ಇರುತ್ತಲ್ಲ, ಶೇಂಗಾ ಸಿಪ್ಪೆ ಇದ್ದಷ್ಟು ದಿನ ಸೇಫ್ ಆಗಿರುತ್ತೆ ಅದು. ಒಂದ್ಸಲ ಸಿಪ್ಪೆಯಿಂದ ಹೊರಗ್ ಬಂತು ಅಂದ್ರೆ ಅದ್ರ ಶೆಲ್ಫ್ ಲೈಫ್ ಸ್ಟಾರ್ಟ್ ಆಗುತ್ತೆ, ಮೀಟರ್ ಸ್ಟಾರ್ಟ್ ಆಗುತ್ತೆ, ಬೇಗ ಬೇಗ ಅದನ್ನ ಕನ್ಸ್ಯೂಮ್ ಮಾಡ್ಬೇಕು. ಈ ತರ ನಮ್ಮಂತವ್ರು ಏನು ಫ್ರೆಶ್ ನಾವೇನ್ ಮಾಡ್ತೀವಿ ಅಂದ್ರೆ, ಆ ಸಿಪ್ಪೆ ಸುಲ್ದಿರೋ ಟೈಮ್ ನ ನೋಡ್ಕೊಂತೀವಿ, ಯಾವಾಗ ಸುಲ್ದಿದ್ದಾರೆ, ಆಮೇಲೆ ಆ ಶೇಂಗಾ ಬೀಜದಲ್ಲಿರೋ ಮಾಯಿಶ್ಚರ್ ಎಷ್ಟು ಪರ್ಸೆಂಟೇಜ್ ಇದೆ, ಆಮೇಲೆ ಅದು ಸ್ಕಿನ್ ಯಾವ ರೀತಿ ಇದೆ, ಅದೇನ್ ಕೆಮಿಕಲ್ ಹಾಕಿದಾರ, ಏನಾದ್ರು ಪ್ರಿಸರ್ವೇಟಿವ್ಸ್ ಏನ್ ಹಾಕಿದಾರ, ಹೆಂಗ್ ಬೆಳೆದಿದಾರ, ಅದನ್ನೆಲ್ಲಾ ನೋಡ್ಕೊಂಡು ಎಲ್ಲಿ ಕಾಂಪ್ರಮೈಸ್ ಆಗದೆ ತಂದು ಅದನ್ನ ಮಾಯಿಶ್ಚರ್ ಅಲ್ಲಿ ಡ್ರೈ ಮಾಡಿದಾಗ ಅದು ವೆಯ್ಟ್ ಇನ್ನೂ ಕಡಿಮೆ ಆಗುತ್ತೆ. ಆ ಸಿಪ್ಪೆ ಸುಲಿಬೇಕಾದ್ರೆ ಅದನ್ನ ನೀರ್ ಹಾಕ್ತಾರೆ, ಅದ್ರ ಮೇಲೆ ನೀರ್ ಹಾಕಿ ಸಿಪ್ಪೆ ಸುಲಿತಾರೆ. ಯಾಕೆ ನೀರ್ ಹಾಕ್ತಾರೆ ಅಂದ್ರೆ, ಆ ಬೀಜ ಇರುತ್ತಲ್ಲ, ಬೀಜ ಮೇಲೆ ಒಂದು ತಿನ್ನ ಸ್ಕಿನ್ ಇರುತ್ತೆ ನೋಡಿ, ಪಿಂಕ್ ಕಲರ್ ಅಲ್ಲಿ ಸ್ಕಿನ್ ಇರುತ್ತಲ್ಲ, ಅದೇನಾದ್ರೂ ನೀರ್ ಹಾಕಲ್ದಂಗೆ ಸಿಪ್ಪೆ ಸುಲಿಯಕ್ ಹೋದ್ರೆ ಆ ಸ್ಕಿನ್ ಔಟ್ ಆಗ್ಬಿಡುತ್ತೆ, ಆ ಸ್ಕಿನ್ ಬಿಚ್ಕೊಂಡ್ಬಿಡುತ್ತೆ. ದಟ್ ಈಸ್ ದ ರೀಸನ್ ಅವ್ರು ನೀರ್ ಹಾಕೋದು. ಬಟ್ ಕೆಲವರು ಫಾರ್ಮರ್ಸ್, ಕೆಲವರು ಪ್ರಾಸೆಸಿಂಗ್ ನವರಲ್ಲಿ ಏನ್ ಮಾಡ್ತಾರೆ, ಸ್ವಲ್ಪ ಜಾಸ್ತಿನೇ ನೀರ್ ಹಾಕ್ತಾರೆ. ಯಾಕಂದ್ರೆ ಆ ಬೀಜ ಬಂದ್ಮೇಲೆ ಆ ಬೀಜನೆಲ್ಲ ನೀರ್ ತಗೊಳುತ್ತೆ, ಬೀಜನು ಸ್ವಲ್ಪ ವೆಯ್ಟ್ ಬರ್ಲಿ, ನಮಗೆ ರೇಟ್ ಚೆನ್ನಾಗಿ ಬರ್ಲಿ ಅಂದ್ರೆ ಕೆಲವರು ಇದಾರೆ. ಬಟ್ ನಾವ್ ಅಂತವ್ರ ಹತ್ರ ತಗೊಂಡಿದ್ರು ಸಹ ನಾವೇನ್ ಮಾಡ್ತೀವಿ, ಇಲ್ಲಿ ಡ್ರೈ ಮಾಡ್ತೀವಿ, ಸನ್ಲೈಟ್ ಗೆ ಪ್ರಾಪರ್ ಆಗಿ ಡ್ರೈ ಮಾಡಿ ಅದು ಇಷ್ಟೇ ಮಾಯಿಶ್ಚರ್ ಇರ್ಬೇಕಂತ ಕ್ಯಾಲ್ಕುಲೇಷನ್ ಪ್ರಕಾರ ಮಾಡಿದಾಗ, ಇವೆಲ್ಲಾ ಪ್ರೊಸೀಜರ್ ಮಾಡ್ಕೊಂತ ಬಂದಾಗ ಡೆಫಿನೆಟ್ ಆಗಿ ಪ್ರಾಡಕ್ಟ್ ರೇಟ್ ಜಾಸ್ತಿ ಆಗುತ್ತೆ ತಾನೆ. ಸೊ ಆ ತರ ಅಫ್ಲೋಟಾಕ್ಸಿನ್ ಇಲ್ಲದೆ ಇರುವಂತದ್ದು, ಮಾಯಿಶ್ಚರ್ ಕಡಿಮೆ ಮಾಡುವಂತದ್ದು, ವೆಯ್ಟ್ ಕಡಿಮೆ ಆಗಿರ್ತಕ್ಕಂಥದ್ದು, ಕೆಮಿಕಲ್ ಅದ್ ಏನ್ ಇಲ್ಲದೆ ಬೆಳೆದಿರ್ತಕ್ಕಂಥದ್ದು, ಈ ತರ ಎಲ್ಲ ಸೆಲೆಕ್ಷನ್ ಅಲ್ಲಿ ನಿಮಗೆ ಒಳ್ಳೇದ್ ಕೊಡ್ಬೇಕು ಅನ್ನೋ ಪ್ರೊಸೀಜರ್ ಅಲ್ಲಿ ಬಂದಾಗ ರೇಟ್ ಡೆಫಿನೆಟ್ ಆಗಿ ಜಾಸ್ತಿ ಅನ್ಸುತ್ತೆ. ಬಟ್ ಅದು ರೇಟ್ ಅನ್ಸೋದಲ್ಲ ರೀ, ನಾವು ಕಂಪೇರ್ ಮಾಡೋದ್ರಿಂದ ರೇಟ್ ಜಾಸ್ತಿ ಅನ್ಸ್ತದೆ ಹೊರತು, ನೀವು ಡೈರೆಕ್ಟ್ ಪ್ರಾಪರ್ ಚಾನಲ್ ಆಗಿ ನನ್ ಮನೆಗೆ ಒಳ್ಳೇದ್ ಬೇಕು ಅಂತ ಹೇಳಿ ಒಂದ್ಸಲ ನೀವು ಡಿಸೈಡ್ ಆದ್ರೆ, ಇದೇ ಚಾನಲ್ ಅಲ್ಲೇ ನೀವು ತಂದ್ಕೊಂಡ್ರು ಸಹ ಇದೇ ಚಾನಲ್ ಅಲ್ಲೇ ತರ್ಕೋಬೇಕಾಗತ್ತೆ, ನಿಮಗೂ ಅಷ್ಟೇ ರೇಟ್ ಬೀಳುತ್ತೆ. ಸೊ ಇದು ರೇಟ್ ಜಾಸ್ತಿ ಆಗುತ್ತೆ ಅಂತ ಬಹಳ ಜನ ಅನ್ಕೊಂತ ಇದಾರೆ. ರೇಟ್ ಜಾಸ್ತಿ ಅಲ್ಲ ರೀ. ಸೊ ಇದು ಕರೆಕ್ಟ್ ರೇಟ್ ನೀವಿಗೆ. ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಏನ್ ಗೊತ್ತಾ, ಹೋಗ್ತಾ ಹೋಗ್ತಾ ಡೌನ್ ದ ಲೈನ್ ಈ ರೇಟ್ ಇನ್ನೂ ಕಡಿಮೆ ಆಗುತ್ತೆ. ಯಾಕಂದ್ರೆ ಈಗ ಬಹಳಷ್ಟು ಕಡಿಮೆ ಜನ ಆರ್ಗ್ಯಾನಿಕ್ ಫಾರ್ಮರ್ಸ್ ಇರೋದು, ಬಹಳಷ್ಟು ಕಡಿಮೆ. ನಾವ್ ಅದಕ್ಕೆ ಬಹಳ ಫಾರ್ಮರ್ ಕಡೆನೂ ವರ್ಕ್ ಮಾಡ್ತಾ ಇದೀವಿ, ಬಹಳ ಹೊಸ ಫಾರ್ಮರ್ಸ್ ನೆಲ್ಲ ಆರ್ಗ್ಯಾನಿಕ್ ಟರ್ನ್ ಮಾಡ್ತಾ ಇದೀವಿ. ನೀವು ಆರ್ಗ್ಯಾನಿಕ್ ಫುಡ್ ನ ತಿಂದು ಅದನ್ನ ಪ್ರೋತ್ಸಾಹ ಮಾಡಿದ್ರೆ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಪ್ಲಸ್ ನಿಮ್ಮ ಪ್ರೋತ್ಸಾಹದಿಂದ ಇಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಯಾವಾಗ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೋ ಅವಾಗ ಬಹಳಷ್ಟು ಕೆಮಿಕಲ್ ಫಾರ್ಮರ್ಸ್ ಎಲ್ಲ ಬಿಟ್ಬಿಟ್ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ಬರ್ತಾರೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಬಂದಾಗ ಸೊ ಇಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಡೆಫಿನೆಟ್ಲಿ ತಾನೆ, ಸಪ್ಲೈ ಅಂಡ್ ಡಿಮ್ಯಾಂಡ್ ಗೊತ್ತಿದೆಯಲ್ಲ, ಯಾವಾಗ ಸಪ್ಲೈ ಜಾಸ್ತಿ ಆಗುತ್ತೋ ಅವಾಗ ಡಿಮ್ಯಾಂಡ್ ಕಡಿಮೆ, ಡಿಮ್ಯಾಂಡ್ ಸಪ್ಲೈ ಆಲ್ವೇಸ್ ಈಕ್ವಲ್ ಆಗಿರ್ಬೇಕು. ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೋ ಸಪ್ಲೈ ಕಡಿಮೆ ಇರುತ್ತೋ ಅವಾಗ ರೇಟ್ ಜಾಸ್ತಿ ಆಗುತ್ತೆ. ಇಲ್ಲೇನಾಗುತ್ತೆ, ಸಪ್ಲೈ ಜಾಸ್ತಿ ಮಾಡ್ಕೊಂತ ಹೋದಾಗ ನಮಗೆ ರೇಟ್ ಕಡಿಮೆ ಆಗ್ತಾ ಬರುತ್ತೆ. ಈಗ ಸ್ವಲ್ಪ ದಿನ ರೇಟ್ ಜಾಸ್ತಿ ಅನ್ಸ್ಬೋದು ನಿಮಗೆ, ಬಟ್ ಈ ಜಾಸ್ತಿ ಆಗಿರೋ ರೇಟು ನಿಮ್ಮ ಬಾಡಿಗೆ ನೀವೇ ಊಟ ಮಾಡ್ತಾ ಇದ್ದೀರಾ. ದಿಸ್ ಅ ಬೆಸ್ಟ್ ಇನ್ವೆಸ್ಟ್ಮೆಂಟ್. ನನಗೆ ಗೊತ್ತಿರೋ ಒಬ್ರು ಸೈಂಟಿಸ್ಟ್ ಒಬ್ರು ಹೇಳಿದ್ರು, ಇಡೀ ವರ್ಲ್ಡ್ ಅಲ್ಲಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಕೆಲವರು ಗೋಲ್ಡ್ ಅಂತ ಹೇಳ್ತಾರೆ, ಕೆಲವೊಂದು ಶೇರ್ಸ್, ರಿಯಲ್ ಎಸ್ಟೇಟ್, ಆಮೇಲೆ ವೆಹಿಕಲ್ ತಗೊಂಡೆ, ಇದೆಲ್ಲ ಹೇಳ್ತಾರಲ್ಲ, ಅವೆಲ್ಲದಕ್ಕಿನ್ನೂ ಟಾಪ್ ಆಗಿರ್ತಕ್ಕಂಥದ್ದು ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಏನ್ ಹೇಳ, ನೀವು ಊಟ ಮಾಡ್ತಿರಲ್ಲ, ಅದ ಬಾಡಿಗೆ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರ, ಊಟನೇ ಇಸ್ ಇನ್ವೆಸ್ಟ್ಮೆಂಟ್ ಬಾಡಿಗೆ. ದಟ್ ಈಸ್ ದ ಬೆಸ್ಟ್ ರಿಟರ್ನ್ಸ್. ಇಟ್ ಗಿವ್ಸ್ ಯು ಗ್ರೇಟ್ ರಿಟರ್ನ್ಸ್ ಟು ಯು. ಅಂದ್ರೆ ಮನಿ ರಿಟರ್ನ್ಸ್ ಅಂತ ಅಲ್ಲ, ನಿಮಗೆ ಹಾಸ್ಪಿಟಲ್ ಪಾಲಾಗೋದನ್ನ ತಪ್ಪಿಸುತ್ತೆ, ನಿಮ್ಮ ಎನರ್ಜಿ ಚೆನ್ನಾಗಿಟ್ಟಿರುತ್ತೆ, ನಿಮ್ಮ ಆರೋಗ್ಯ ಇರುತ್ತೆ ಚೆನ್ನಾಗಿ, ಆಮೇಲೆ ಖುಷಿಯಾಗಿರ್ತೀರ. ಲೈಫ್ ಎಷ್ಟು ದಿನ ಇರ್ಬೇಕು
ಅಷ್ಟು ದಿನ ಆರಾಮಾಗಿರ್ತೀರ. ಲಾಸ್ಟ್ ಕೊನೆವರೆಗೂ ನಾವೆಲ್ಲ ಆರಾಮಾಗಿರ್ಬೇಕು, ಯಾರ ಮೇಲೆ ಡಿಪೆಂಡೆನ್ಸಿ ಆಗಿರ್ಬಾರ್ದು ಅಂದ್ರೆ ದ ಬಾಡಿ ಇಸ್ ದ ಮೇನ್ ರೀಸನ್. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಸೆಕೆಂಡ್ ಪಾಯಿಂಟ್, ರೇಟ್ ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆನೂ ಗಮನ ಹರಿಸಿ. ಆಮೇಲೆ ಥರ್ಡ್ ಪಾಯಿಂಟ್, ಕೆಲವ್ರು ಹೇಳ್ತಾರೆ ಏನು ಟೇಸ್ಟ್ ಏನ್ ಡಿಫ್ರೆನ್ಸ್ ಇಲ್ಲ ಬಿಡ್ರಿ, ಇದಕ್ಕೂ ಸೇಮ್ ಟೇಸ್ಟ್ ಇದೆ, ಏನಕ್ಕೆ ಸುಮ್ನೆ ಅದಕ್ಕೆ ಹೋಗ್ಬೇಕು ಅಂತೇಳಿ ಇವ್ರು ಹೇಳ್ತಾರಲ್ಲ. ಟೇಸ್ಟ್ ಈ ತರ ಇದೆ ಅಂತ ಹೇಳ್ತಾರಲ್ಲ, ಆಕ್ಚುಲಿ ಅವರು ಈ ದುಡ್ಡಿಂದು ರೀಸನ್ ನೋಡ್ಕೊಂಡು ಆ ತರ ಹೇಳ್ತಾರೆ, ಎಲ್ಲರೂ ಅಲ್ಲ, ಕೆಲವರು. ಬಟ್ ಒಂದ್ಸಲ ನೀವು ಈ ನ್ಯಾಚುರಲ್ ಫುಡ್, ಈ ಆರ್ಗ್ಯಾನಿಕ್ ಫುಡ್ ಬಗ್ಗೆ ಒಂದ್ಸಲ ನೀವು ಗಮನ ಹರಿಸಿ ಅದನ್ನ ಊಟ ಮಾಡಿ ನೋಡಿ, ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ನಿಮ್ಗೆ ಅದು ನ್ಯಾಚುರಲ್ ಆಗಿ ಬಂದಿರತಕ್ಕಂಥದ್ದು ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ಇನ್ನೊಂದು ಫೋರ್ತ್ ರೀಸನ್, ಕೆಲವ್ರು ಹೇಳ್ತಾರೆ ನೋಡಿಯಪ್ಪ, ನಾನ್ ಕೆಲವೊಂದು ಐಟಮ್ಸ್ ಏನೋ ಆರ್ಗ್ಯಾನಿಕ್ ಆಗಿ ತಗೊಂತೀನಿ, ಬಟ್ ಉಳಿದಿರೋದೆಲ್ಲ ಕೆಮಿಕಲ್ ಬೇಸೇ ಅಲ್ಲ, ಸೊ ಇದು ಈ ಸ್ವಲ್ಪ ತಿನ್ನೋದ್ರಿಂದ ಏನ್ ಉಪಯೋಗ ಆಯ್ತು, ಇನ್ನು ಉಳಿದಿದ್ದನ್ನ ಹೆಂಗೋ ತಿಂತಾ ಇದ್ದೀನಿ, ಸೊ ಈ ಸ್ವಲ್ಪ ತಿನ್ನೋದ್ರಿಂದ ಏನ್ ಉಪಯೋಗ ಇಲ್ಲ ಬಿಡು, ನಾನು ಇದನ್ನು ಕೆಮಿಕಲ್ ತಿಂತೀನಿ ಅಂತಾರೆ. ಅಂದ್ರೆ ಅಗೇನ್ ದಟ್ ಈಸ್ ರೆಲೆವೆಂಟ್ ಟು ದಿ ಅದು ಏನದು ಎಕ್ಸ್ಪೆನ್ಸಸ್ ಗೆ, ಅಂದ್ರೆ ಇದು ರೇಟ್ ಜಾಸ್ತಿ ಅಂತೇಳಿ ಅವ್ರು ಊಹೆ ಮಾಡ್ಕೊಂಡು ಸೊ ಇದನ್ನ ಅನ್ಕೊಂತಾ ಇದಾರೆ. ಆಕ್ಚುಲಿ ದಟ್ ಈಸ್ ನಾಟ್ ದ ರೀಸನ್. ಇಲ್ಲಿ ನಾನು ವೈಸ್ ಮ್ಯಾನ್ ಅಂತ ಒಬ್ರು ಯಾರಾದ್ರೂ ಇದ್ರು ಅವ್ರಿಗೆ ಹೇಳ್ತೀನಿ ಏನು ಅಂತಂದ್ರೆ, ಅಟ್ಲೀಸ್ಟ್ ನಿಮಗೆ 10% ಸಿಕ್ಕಿದ್ಯಾ, 20%, 50% ಆರ್ಗ್ಯಾನಿಕ್ ಆಗಿ ಏನೋ ಐಟಮ್ ಸಿಗ್ತಾ ಇದಾವ, ಸ್ಟಾರ್ಟ್ ಮಾಡಿ, ಅದನ್ನ ಅಲ್ಲಿಂದ ಸ್ಟಾರ್ಟ್ ಮಾಡಿ. ನೀವು ಸ್ಟಾರ್ಟ್ ಮಾಡೋದ್ರಿಂದ ಅಟ್ಲೀಸ್ಟ್ ಆ 50% ಕೆಮಿಕಲ್ ತಿನ್ನೋದು ಕಡಿಮೆ ಆಗಿದ್ಯಾ, ರಿಮೈನಿಂಗ್ 50% ಅಡ್ರೆಸ್ ಮಾಡೋಣ, ಅದು ಸಿಗುತ್ತೆ. ನೀವು ಫೋಕಸ್ ಮಾಡಿದ್ರೆ 100% ಸಿಗುತ್ತೆ, ಟ್ರಸ್ಟ್ ಮೀ. ಫ್ರೆಶ್ ಆನ್ ಇಸ್ ರಿಯಲ್ ಎಕ್ಸಾಂಪಲ್. ನೀವು ಒಂದ್ಸಲ ಫೋಕಸ್ ಮಾಡಿ, ನಿಮಗೆ 100% ಎಲ್ಲಾ ಐಟಮ್ಸ್ ಮನೆ ನೀವು ಬೆಳಿಗ್ಗೆ ನೀವೇನ್ ಪೇಸ್ಟ್ ಯೂಸ್ ಮಾಡ್ತಿರಲ್ಲ ಅಲ್ಲಿಂದ ಹಿಡಿದು, ಇದ್ದಲ್ ಪುಡಿಯಿಂದ ಹಿಡಿದು ಸಾಯಂಕಾಲ ಮಲಗೋವರೆಗೂ ಏನೇನ್ ಐಟಮ್ಸ್ ನಾವು ಬಾಡಿ ಕನ್ಸ್ಯೂಮ್ ಮಾಡ್ತೀವಿ, ಪ್ರತಿಯೊಂದು ಕೆಮಿಕಲ್ ಇಲ್ಲದೆ ಇರುವಂತದ್ದು ಅವೈಲೇಬಲ್ ಇದೆ. ಅದನ್ನ ಫೋಕಸ್ ಮಾಡಿಲ್ಲ ಅಷ್ಟೇ, ಎಲ್ಲದೂ ಕೆಮಿಕಲ್ ಇಲ್ಲದೆ ಇರುವಂತದ್ದು ಇದೆ. ವೆಜಿಟೇಬಲ್ಸ್ ಸಿಗುತ್ತೆ, ಗ್ರಾಸರೀಸ್, ಆಯಿಲ್, ಎಲ್ಲದೂ ಸಿಗುತ್ತೆ. ಸೊ ಒಂದ್ಸಲ ಫೋಕಸ್ ಮಾಡಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಆಮೇಲೆ ಕೆಲವರು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೆಲವರು ಇಸ್ ಎನ್ ವೆರಿ ಬಿಗ್ ಮ್ಯಾನೇಜರ್, ನಮ್ಮ ಅಮೆಝಾನ್ ಅಂತ ದೊಡ್ಡ ಕಂಪ್ನಿಯಲ್ಲೇ ಸೀನಿಯರ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾರೆ ಅವರು. ಒಂದು ಎಕ್ಸಾಂಪಲ್, ಅವ್ರಿಗೆ ನಾನು ಆಯಿಲ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದೆ, ಹಿಂಗೆಲ್ಲ ಆಗ್ತಾ ಇದೆ ಆಯಿಲ್ಸ್, ಅದಕ್ಕೆ ನಮ್ ಗಾಣದಲ್ಲಿ ಕೋಲ್ಡ್ ಪ್ರೆಸ್ ಅಲ್ಲಿ ಮಾಡ್ತಾ ಇದೀವಿ. ಎಷ್ಟು ರೇಟು? ಡೆಫಿನೆಟ್ ಆಗಿ 1 ಕಿಲೋ ಗ್ರೌಂಡ್ ನಟ್ಸ್ ಯೂಸ್ ಮಾಡಿದ್ರೆ, ನಮ್ಮ ಡಾಕ್ಟರ್ ಬಾದಾಮಿ ಅವರು ಬಹಳ ಡೀಟೇಲ್ ಆಗಿ ಹೇಳ್ತಾರೆ ಅದ್ರ ಬಗ್ಗೆ. ಒಂದ್ ಕಿಲೋ ಗ್ರೌಂಡ್ ನಟ್ಸ್ ನ ಯೂಸ್ ಮಾಡಿ ಪ್ರೆಸ್ ಮಾಡಿದ್ರೆ ಎಷ್ಟು % ಆಯಿಲ್ ಬರುತ್ತೆ ಅಂದ್ರೆ 250 ml to 280 ml ಒಳ್ಳೆ ಗ್ರೌಂಡ್ ನಟ್ಸ್ ತಗೊಂಡ್ರೆ. ಅದ್ರಲ್ಲೂ ಎಂತ ಕಲಬೆರಕೆ ಆಗ್ತಿದೆ ಗೊತ್ತಾ, ನಾನು ಹೇಳಿದ್ನಲ್ಲ ಆಗ್ಲೇ, ಅಫ್ಲೋಟಾಕ್ಸಿನ್ ಅಫೆಕ್ಟ್ ಆಗಿರ್ತಕ್ಕಂಥದ್ದು, ಅಂತದನ್ನ ತಂದು ಇಲ್ಲಿ ಮಾಡ್ತಾರೆ ಕಡಿಮೆ ರೇಟಿಗೆ ಅಂತೇಳಿ. ಆಮೇಲೆ ಆ ಸ್ಕಿನ್ ಔಟ್ ಆಗಿರುವಂತದ್ದು, ಆಮೇಲೆ ಬೇಳೆ ಆಗಿರ್ತಕ್ಕಂಥದ್ದು, ಅದೆಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ, ಅದನ್ನೆಲ್ಲ ತಂದು ಹಾಕುವಂತ ಪ್ರಾಕ್ಟೀಸಸ್ ಎಲ್ಲ ಇದೆ. ಸೊ ಇಲ್ಲಿ ಜೆನ್ಯೂನ್ ಆಗಿ 1 ಕಿಲೋ ಫ್ರೆಶ್ ಗ್ರೌಂಡ್ ನಟ್ಸ್ ಅಂಡ್ ಫುಲ್ಲಿ ಡ್ರೈ ಆಗಿರ್ತಕ್ಕಂಥದ್ದನ್ನು ತಂದು ಹಾಕಿದಾಗ 250 ರಿಂದ 280 ml ಬರ್ತಾ ಇದೆ. ಅಂದ್ರೆ ಮಿನಿಮಮ್ 3 to 3.5 kilos ಬೇಕಾಗುತ್ತೆ 1 ಲೀಟರ್ ಆಯಿಲ್ ಬೇಕು ಅಂತಂದ್ರೆ. ಸೊ ಗ್ರೌಂಡ್ ನಟ್ಸ್ ರೇಟ್ ಎಷ್ಟಿದೆ, ಅದ್ಮೇಲೆ ಕ್ರಶಿಂಗ್ ಮಾಡಿದಾಗ ಎಷ್ಟೆಷ್ಟು ಕ್ರಶಿಂಗ್ ಗೆ ಎಷ್ಟು ಆಯಿಲ್ ಬರ್ತಾ ಇದೆ, ಕೊನೆಗೆ ಎಷ್ಟು ರೇಟ್ ಬೀಳ್ತಾ ಇದೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ಅವನಿಗೆ ಗೊತ್ತಾಯ್ತು. ಫಸ್ಟ್ ಅವ್ನು ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಆಗಿದ್ದೇನಂದ್ರೆ, ಹೋಗಪ್ಪ ನಿಮ್ಮ ಹತ್ರ 1 ಲೀಟರ್ ತಗೊಳೋದಕ್ಕೆ ನನಗೆ ಹೊರಗಡೆ 5 ಲೀಟರ್ ಬಂದ್ಬಿಡುತ್ತೆ. ಸೊ ಅಷ್ಟು ದುಡ್ಡಿದ್ರು ಸಹ ಅವರಿಗೆ, ಈ ವಾಸ್ ಡ್ರಾಯಿಂಗ್ 2.5 lakhs ಸ್ಯಾಲರಿ ಎವ್ರಿ ಮಂತ್, ಬಟ್ ಸ್ಟಿಲ್ ಅವ್ರು ಅಷ್ಟು ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ. ಯಾಕೆ ಅಂತಂದ್ರೆ ಅವ್ರಿಗೆ ವರ್ತ್ ಅನ್ಸಿರ್ಲಿಕ್ಕಿಲ್ಲ. ನನಗೆ ಅನ್ಸಿರೋ ಪ್ರಕಾರ ಅವರಿಗೆ ನಾನು ಆ ಆಯಿಲ್ಗೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ವರ್ತ್ ಅನ್ಸ್ಲಿಲ್ಲ. ಬಟ್ ಡೆಫಿನೆಟ್ ಆಗಿ ವರ್ತ್ ಇದೆ ರೀ. ನೀವು ಆ ಕೆಮಿಕಲ್ ಆಯಿಲ್ ಯೂಸ್ ಮಾಡೋದಕ್ಕಿನ್ನು ಈ ತರ ಗಾಣದಲ್ಲಿ ಯೂಸ್ ಮಾಡಿರೋ ಆಯಿಲ್ ಯೂಸ್ ಮಾಡೋದ್ರಿಂದ 1 year, ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಈಸ್, ಯಾರ್ಯಾರು ನೋಡ್ತಿದ್ರೆ ಎಲ್ಲರಿಗೂ 1 year ನೀವು ಬರ್ಕೊಂಬಿಡಿ. ಇವತ್ತು ಏನೇನ್ ನಿಮಗೆ ಡಿಸೀಸಸ್ ಅನಿಸ್ತಾ ಇದೆ, ಆಮೇಲೆ ವೀಕ್ನೆಸ್ ಏನ್ ಅನಿಸ್ತಾ ಇದೆ, ನಿಮ್ ಸ್ಟಾಮಿನಾ, ಇಮ್ಯುನಿಟಿ ಏನೇನಿದೆ ಅನ್ನೋದು ಸ್ವಲ್ಪ ನೋಟ್ ಮಾಡ್ಕೊಂಡಿರಿ. 1 year ನಾನು ಹೇಳಿರೋ ರೀತಿಯಲ್ಲಿ ಒಳ್ಳೆ ಆರ್ಗ್ಯಾನಿಕ್ ಫುಡ್ಸ್ ನ, ನ್ಯಾಚುರಲ್ ಫುಡ್ಸ್ ನ, ಅದನ್ನ ಕಾಂಪ್ರಮೈಸ್ ಆಗ್ಬೇಡಿ. ಎಷ್ಟೇ ಇನ್ವೆಸ್ಟ್ ಆಗಿದ್ರು ಸಹ ಹಾರ್ಡ್ಲಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಎಷ್ಟಾಗತ್ತೆ ಗೊತ್ತ, 1000 to 1500 rupees ಜಾಸ್ತಿ ಆಗ್ಬೋದು. ಅಂದ್ರೆ 1 ವರ್ಷಕ್ಕೆ ಎಷ್ಟ್ರಿ, ಒಂದು 12,000 ದಿಂದ 15,000 ರೂಪಾಯಿ ಅಷ್ಟೇ, ಅಷ್ಟಕ್ಕಿಂತ ಜಾಸ್ತಿ ಏನೂ ಆಗಲ್ಲ. ಅಷ್ಟು ಜಾಸ್ತಿ ಮಾಡ್ಕೊಂಡು ನೀವು ಒಳ್ಳೆ ಊಟ ಮಾಡಿದಾಗ ಆಫ್ಟರ್ 1 year ಈ ಟೇಬಲ್ ಏನ್ ಬರ್ದಿಟ್ಕೊಂಡಿರ್ತಿರಲ್ಲ, ಕಂಪೇರ್ ಮಾಡಿ ನೋಡ್ಕೊಳ್ಳಿ. ಅಂದ್ರೆ ಈಗ ನನ್ಗೆ ಏನ್ ಅನಿಸ್ತಾ ಇದೆ, ಅವಾಗ ಹೆಂಗ್ ಅನಿಸ್ತಾ ಇತ್ತು. ಈವ್ನಿಂಗ್ ಆಗೋಷ್ಟೊತ್ತಿಗೆ ಸ್ವಲ್ಪ ಬಹಳಷ್ಟು ಜನ ಆಫೀಸಿಂದ ಕೆಲಸದಿಂದ ಮನೆಗೆ ಬಂದಿರ್ತಾರೆ, ಅವ್ರಿಗೆ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಮಕ್ಳು ಏನೋ ಚಿಕ್ಕ ಪುಟ್ಟದ ಆಟ ಆಡ್ಕೊಳಕ್ಕೆ ಏನೋ ಕಿರಿಸ್ತಾ ಇದ್ರು, ಅವ್ರಿಗೆ ಆ ಸೌಂಡ್ ಕೇಳಕ್ ಆಗಲ್ಲ, ಕಿರ್ಚೋ ಸೌಂಡ್ ಕೇಳಕ್ಕೂ ಆಗಲ್ಲ. ಯಾಕಂದ್ರೆ ಅವ್ರ ಪಾಪ ಅವ್ರಿಗೆ ಇಮ್ಯುನಿಟಿ ಲೆವೆಲ್ಸ್ ಅಷ್ಟೇ ಇದೆ, ಅಂತ ಫುಡ್ ಎಲ್ಲ ಊಟ ಮಾಡ್ಕೊಂಡು ಪಾಡುವ ಅವ್ರಿಗೆ ಗೊತ್ತಿಲ್ಲ ಅದರಿಂದ ಆ ತರ ತೊಂದರೆ ಆಗ್ತಾ ಇದೆ ಅಂತೇಳಿ. ಒಂದ್ಸಲ ಈ ಕಡೆ ಶಿಫ್ಟ್ ಆಗಿ ನೋಡಿ, ನೀವೇ ಎಕ್ಸಾಂಪಲ್ ನೋಡ್ಕೊಳ್ಳಿ.
ಆಮೇಲೆ 1 year ಆದ್ಮೇಲೆ ಡಿಫ್ರೆನ್ಸ್ ಅನ್ಸಿಲ್ಲ, ನಿಮ್ ಇಷ್ಟ. ಬಟ್ 1 year ಗ್ಯಾರಂಟಿ ಆಗಿ ಹೇಳ್ತೀನಿ, ಇದು ವೆರಿ ಬಿಗ್ ಇಂಪ್ಯಾಕ್ಟ್ ನಿಮಗೆ ತರುತ್ತೆ. ನಾವೇ ಎಕ್ಸಾಂಪಲ್, ಈ ಫ್ರೆಶ್ ಆನ್ ಸ್ಟಾರ್ಟ್ ಆಗಿದೆಯಲ್ಲ, ಇದು 6.5 years ಆಯ್ತು ಈಗ ಸ್ಟಾರ್ಟ್ ಆಗಿ. ಅದರಲ್ಲಿ 3 years ಗ್ರೌಂಡ್ ರಿಸರ್ಚ್ ಎಲ್ಲ ಮಾಡಿದ್ವಿ. ಏನೇನು, ಯಾಕೆ ಕಲಬೆರಕೆದು ಎಲ್ಲೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಗಮನ ಹರಿಸಿ ಆಫ್ಟರ್ 3 years ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಇವತ್ತಿನವರೆಗೂ ನಾವೇನ್ ಸೇಲ್ ಮಾಡ್ತೀವಲ್ಲ ಅದೇ ನಮ್ ಕಿಚನ್ ಅಲ್ಲಿ ಊಟ ಮಾಡ್ತಾ ಇದೀವಿ. ನಾವ್ ಯಾವಾಗ IT ಅಲ್ಲಿ ಇದ್ದೆ, ಯಾವಾಗ ಆಗಿನ ಕಾಲದಲ್ಲಿ ಯಾವಾಗ ಗಮನ ಹರಿಸಿರ್ಲಿಲ್ಲ ಫುಡ್ಗೆಲ್ಲ, ಒಬ್ರಲ್ಲ ಇಬ್ರು ಯಾರಾದ್ರೂ ಒಬ್ರು ನಮ್ಮ ಫ್ಯಾಮಿಲಿಯಿಂದ ಹಾಸ್ಪಿಟಲ್ ಅಲ್ಲಿ ಟಚ್ ಅಲ್ಲಿ ಇದ್ವಿ. ಅಂದ್ರೆ ನಾನಾಗಿರ್ಬೋದು, ನಮ್ಮ ಪೇರೆಂಟ್ಸ್, ನನ್ನ ಮಕ್ಕಳು, ವೈಫ್, ಯಾರಾದ್ರೂ ಹಾಸ್ಪಿಟಲ್ ಅಲ್ಲಿ ಟಚ್ ಅಲ್ಲಿ ಇದ್ವಿ. ಅಂದ್ರೆ ಮನೇಲಿ ಎಲ್ಲಾದ್ರೂ ಒಂದ್ ಕಡೆ ಪ್ರಿಸ್ಕ್ರಿಪ್ಷನ್ ಇಲ್ಲ ಟ್ಯಾಬ್ಲೆಟ್ಸ್ ಅವೆಲ್ಲ ಎಲ್ಲೋ ಟಾನಿಕ್ಸ್ ಎಲ್ಲ ಬಿದ್ದಿರ್ತಾ ಇದ್ವು. ಬಟ್ ಆಫ್ಟರ್ ವಿ ಸ್ಟಾರ್ಟೆಡ್ ಈ ಫುಡ್ ಎಲ್ಲ ಕಾನ್ಶಿಯಸ್ ಫುಡ್, ಈ ತರ ಆರ್ಗ್ಯಾನಿಕ್ ಫುಡ್, ನ್ಯಾಚುರಲ್ ಫುಡ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ನಾವ್ ಯಾವಾಗ ಲಾಸ್ಟ್ ಹಾಸ್ಪಿಟ್ಲ್ಗೆ ಹೋಗಿದೀವಿ ಅಂತ ಮೊನ್ನೆ ಒಂದು ಡಿಸ್ಕಷನ್ ಅಲ್ಲಿ ಯಾರೋ ರಿಲೇಟಿವ್ ಫೋನ್ ಮಾಡಿದಾಗ, ಆ ಡಿಸ್ಕಷನ್ ಬಂದಾಗ ನಾನು ನನ್ನ ಹೆಂಡತಿ ಮಾತಾಡ್ಬೇಕು ನೆನಪೇ ಇಲ್ಲ ರಿಯಲಿ. ಯಾವಾಗ ಹೋಗಿದೆ ಅನ್ನೋದ್ರ ಬಗ್ಗೆ ಗಮನನೇ ಇಲ್ಲ. ಅಷ್ಟು ಪವರ್ ಇದೆ ನಮ್ಮ ನ್ಯಾಚುರಲ್ ಫುಡ್ ಅಲ್ಲಿ. ಇದು ನಮ್ ಗ್ರೇಟ್ನೆಸ್ ಅಂತೂ ಏನಿಲ್ಲ, ಎಲ್ಲ ದೇವ್ರು ಕೊಟ್ಟಿರುವಂತದ್ದು, ಅದು ನಮ್ಮ ಫಾರ್ಮರ್ಸ್ ಮಾಡಿರ್ತಕ್ಕಂಥದ್ದು. ಕೆಲವೊಂದು ಫಾರ್ಮರ್ಸ್ ಇದಾರೆ, ಎಷ್ಟು ಬ್ಯೂಟಿಫುಲ್ ಇದಾರೆ ಅಂದ್ರೆ, ಅವ್ರು ನನ್ನ ಭೂಮಿ ತಾಯಿ ಅಂತಾರೆ. ನನ್ನ ಭೂಮಿ ತಾಯಿಗೆ ನಾನು ಯಾವಾಗ್ಲೂ ಕೆಮಿಕಲ್ ಹಾಕಲ್ಲ, ಅದು ನನ್ ಸಾಕ್ತಾ ಇದೆ ಅಂತದಕ್ಕೆ ನಾನು ಯಾವಾಗ್ಲೂ ತೊಂದರೆ ಮಾಡಲ್ಲ ಅಂತೇಳಿ ಅಷ್ಟು ಎಥಿಕಲ್ ಆಗಿರ್ತಕ್ಕಂಥ ಫಾರ್ಮರು ನಮಿಗೋಸ್ಕರ ಇದ್ದಾರೆ. ಅವರೆಲ್ಲ ಮಾಡ್ತಾ ಇದ್ದಾರೆ. ಅವ್ರ ಫ್ಯಾಮಿಲಿ ಕಷ್ಟದಲ್ಲೇ ಇದೆ ಆಕ್ಚುಲಿ. ಅವ್ರು ಅದೇ ಕೆಮಿಕಲ್ ಹಾಕೊಂಡು ಬೆಳೆ ಚೆನ್ನಾಗಿ ಬೆಳಿಬೋದಿತ್ತು, ಬಟ್ ಅದಲ್ಲದೆ ಸೊ ಅವ್ರು ಮಾಡ್ತಾ ಇರೋದು ಕೆಮಿಕಲ್ ಬೇಡ ಅಂತ ಹೇಳಿ ಬರೀ 15 ಚೀಲ ಬೆಳಿತಾ ಇದಾರೆ ಭತ್ತ. ಪರ್ಟಿಕ್ಯುಲರ್ ಮೊನ್ನೆ ಫಾರ್ಮರ್ ಹತ್ರ ಹೋಗಿದ್ದೆ, ಕೆಮಿಕಲ್ ಹಾಕಿದ್ರೆ 45-50 ಚೀಲ ಬೆಳಿತಾರೆ, ಬಟ್ ಇವರು 15-18 ಚೀಲ ಅಷ್ಟೇ ಬೆಳೆಯೋದು. ಬಟ್ ಅಷ್ಟರಲ್ಲೇ ತೃಪ್ತಿ ಆಗಿದ್ದಾರೆ ಅವ್ರು ಹೇಳೋದೇನಂದ್ರೆ, ನನ್ ಭೂಮಿ ಹಾಳು ಮಾಡಲ್ಲ, ಆಮೇಲೆ ನನ್ನ ಪದಾರ್ಥ ಮಾರ್ಕೆಟ್ ಅಲ್ಲಿ ಯಾರೇ ಊಟ ಮಾಡ್ತಾರಲ್ಲ ಅವ್ರಿಗೆ ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ಎಂತ ಗ್ರೇಟ್ ವ್ಯಾಲ್ಯೂ ಇರೋಂತ ವ್ಯಕ್ತಿಗಳು ಅವರೆಲ್ಲ, ನಮಗೋಸ್ಕರ ವರ್ಕ್ ಮಾಡ್ತಿದ್ದಾರೆ. ಸೊ ಇಂಥ ಪ್ರಾಡಕ್ಟ್ ಗೆ ಪ್ರಿಫರೆನ್ಸ್ ಕೊಡಿ, ಇಂಥ ಪ್ರಾಡಕ್ಟ್ ನ ಶುರು ಮಾಡ್ಕೊಳ್ಳಿ. ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ದೇರ್ ಇಸ್ ಲಾಟ್ ಆಫ್ ಎಕ್ಸ್ಪೆನ್ಸಸ್. ಅಂದ್ರೆ ನಾಳೆ ಹಾಸ್ಪಿಟ್ಲಿಗೆ ಈಗ ಕಾಣ್ತಾ ಇಲ್ಲ ರೀ. ಕೆಲವರೆಲ್ಲ ಅಂತಾರೆ, ಇದು ಒಂದು ಎಕ್ಸಾಂಪಲ್ ಹೇಳ್ಬೇಕು ನಿಮಗೆ. ಕೆಲವ್ರು ಹೇಳ್ತಾರೆ ಈ ಡಿಸ್ಕೌಂಟ್ಸ್ ಆಫರ್ಸ್ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ ಅಂದ್ರೆ, ನಾನು ಯಾರ ಬಗ್ಗೆನೂ ಹೇಳ್ತಾ ಇಲ್ಲ, ಬಟ್ ಆಫರ್ಸ್ ಡಿಸ್ಕೌಂಟ್ಸ್ ಚೆನ್ನಾಗಿದೆ ಅಂತೇಳಿ ಕೆಲವರು ಬಹಳಷ್ಟು ಜನ ಹೋಗ್ತಾ ಇದಾರೆ, ಅದ್ರ ಬಗ್ಗೆ ಹೋಗ್ತಾ ಇದ್ರು, ನಾವು ಹೋಗ್ತಾ ಇದೀವಿ ಅವಾಗ. ಸೊ ಈಗ ಗೊತ್ತಾಯ್ತು ಅದ್ ಹೆಂಗ್ ಆಫರ್ಸ್ ಡಿಸ್ಕೌಂಟ್ಸ್ ಡಿಸೈನ್ ಮಾಡ್ತಾರೆ, ಅದ್ ಹೆಂಗ್ ಕೊಡಕ್ಕಾಗುತ್ತೆ ಅಂತೇಳಿ. ಫಸ್ಟ್ ಆಫ್ ಆಲ್ ನಮಗೆ ಈ ಡಿಸ್ಕೌಂಟ್ಸ್ ಆಫರ್ ಯಾಕೆ ಕೊಡ್ಬೇಕು? ಅವ್ರೇ ನಮ್ ಸೋದರ ಮಾವನ, ನಮಗೆ ಯಾಕೆ ಕೊಡ್ಬೇಕು ಹೇಳಿ? ಅವ್ರು ಹೆಂಗ್ ಅದ್ರ ಹಿಂದ್ಗಡೆ ಹೆಂಗ್ ವರ್ಕ್ ಮಾಡಿರ್ತಾರೆ, ಎಷ್ಟು ಜನ ಇರ್ತಾರೆ. ನೀವೇ ಯೋಚನೆ ಮಾಡಿ, ಒಂದ್ ದೊಡ್ಡ ಸೂಪರ್ ಮಾರ್ಕೆಟ್ ಇದೆ. ಆ ಸೂಪರ್ ಮಾರ್ಕೆಟ್ ಏನಿದೆ ಕಮರ್ಷಿಯಲ್ ರೋಡ್ ಅಲ್ಲಿ ಇರುತ್ತೆ. ಅಷ್ಟು ಅಲ್ಲಿ ರೆಂಟ್ ಎಷ್ಟಿದೆ, ಲಕ್ಷಾನ್ಗಟ್ಲೆ ರೆಂಟ್ ಇರುತ್ತೆ. ಅವ್ರಿಗೆ ಎಷ್ಟು ಕರೆಂಟ್ ಬಿಲ್ ಬರುತ್ತೆ, AC ಎಲ್ಲ ಹಾಕಿರೋದು ಎಷ್ಟು ಎಕ್ಸ್ಪೆನ್ಸಸ್ ಬರುತ್ತೆ. ಆಮೇಲೆ ಅಲ್ಲಿ ಎಂಪ್ಲಾಯೀಸ್ ಎಷ್ಟು ಜನ ಇರ್ತಾರೆ. ಆಮೇಲೆ ಅವ್ರ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ, ಮಾರ್ಕೆಟಿಂಗ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಕೊಡ್ತಾರೆ. ಅವ್ರ ವೇಸ್ಟೇಜ್, ಸ್ಪಿಲ್ ಓವರ್, ಟ್ಯಾಕ್ಸಸ್, ಅಕೌಂಟ್ಸ್, ಎಷ್ಟು ಎಕ್ಸ್ಪೆನ್ಸಸ್ ಇದೆ ಅಷ್ಟು ಎಕ್ಸ್ಪೆನ್ಸಸ್. ಆ ಎಲ್ಲಾ ಎಕ್ಸ್ಪೆನ್ಸಸ್ ನಿಮಗೆ ಮಾರಾಟ ಮಾಡಿರೋ ಐಟಮ್ ಮೇಲೆ ಬಂದಿರೋ ಲಾಭದಿಂದನೇ ಅವ್ರು ನಡ್ಸ್ಕೊಂಡು ಹೋಗ್ಬೇಕು. ಮನೆಯಿಂದ ಹಾಕಲ್ಲ. ಅದೇ ನಮ್ ಸೋದರ ಮಾವ ಆದ್ರೆ ನಮಗೆ ಕೊಡ್ತಾರೆ, ಫ್ರೀ ಕೊಡ್ಬೋದು. ಬಟ್ ಇವರೆಲ್ಲ ಆತರ ಅಲ್ವಲ್ಲ, ಬಿಸ್ನೆಸ್ ಮಾಡ್ತಾ ಇದಾರೆ. ಅಷ್ಟಕೊಂಡ್ ಎಕ್ಸ್ಪೆನ್ಸಸ್ ಇಟ್ಕೊಂಡು ನಿಮಗೆ ಆಫರ್ ಕೊಟ್ಟು ಮಾಡ್ತಾ ಇದಾರಲ್ವಾ. ಸೊ ಆ ಪ್ರಾಡಕ್ಟ್ ಅಷ್ಟು ಕ್ವಾಲಿಟಿ ಇದೆಯಾ ನೀವ್ ಯೋಚನೆ ಮಾಡಿ. ನಾನ್ ಹೇಳಲ್ಲ, ನೀವ್ ಯೋಚನೆ ಮಾಡಿ ಅಷ್ಟು ಕ್ವಾಲಿಟಿ ಇದೆಯಾ ಆ ಪ್ರಾಡಕ್ಟ್ ಅಂತೇಳಿ. ಸೊ ಡಿಸ್ಕೌಂಟ್ಸ್ ಅದ್ರ ಬಗ್ಗೆ ಸ್ವಲ್ಪ, ಫಸ್ಟ್ ಆಫ್ ಆಲ್ ನಮಗಿದೆ ಇಂಡಿಯನ್ ಮೆಂಟಾಲಿಟಿ ಏನಂದ್ರೆ, ಏನಾದ್ರೂ ಸ್ವಲ್ಪ ಕಡಿಮೆ ರೇಟ್ ಸಿಗುತ್ತೆ ಅಂದ್ರೆ, ಸೊ ಕಷ್ಟಪಟ್ಟು ದುಡ್ದಿರೋ ದುಡ್ಡಪ್ಪ ಒಂದ್ 50 ರೂಪಾಯಿ 100 ರೂಪಾಯಿ ಉಳಿತಾ ಇದೆ, ಸೊ ಪರವಾಗಿಲ್ಲ ತಗೋಣ, ಇದೇನು ಬ್ರಾಂಡೆಡ್ ಕಂಪ್ನಿ, ಸೊ ಇದ್ರಲ್ಲಿ ಏನೋ ಇರ್ಬೋದು ಅಂತೇಳಿ ಅನ್ಕೊಂತೀವಲ್ಲ. ಸ್ವಲ್ಪ ಯೋಚನೆ ಮಾಡಿ. ಅಷ್ಟು ಯಾಕೆ ರೇಟ್ ಜಾಸ್ತಿ ಮಾಡಿ ಯಾಕೆ ಬೈ 1 get 1 ಕೊಡ್ತಾರೆ? ಅದೇ ರೇಟಲ್ಲೇ ಕೊಟ್ಬಿಡ್ಬೋದಲ್ವಾ, 50% ರೇಟಲ್ಲಿ ಕೊಟ್ಬಿಡ್ಬೋದಲ್ಲ. ಬೈ 1 get 1 ಮಾಡೋದೇಕೆ? ಆಮೇಲೆ 10% ಆಫ್ ಅಂತ ಮಾಡೋದೇಕೆ? ನೀವ್ ಇಷ್ಟು ಬಂಡಲ್ ಆಗಿ ತಗೊಂಡ್ರೆ ಮತ್ತೆ ಕ್ಯಾಶ್ ಬ್ಯಾಕ್ ಅಂತೆ. ಅಂದ್ರೆ ಈ ಕ್ಯಾಶ್ ಬ್ಯಾಕ್ಸ್, ಆಫರ್ಸ್, ಡಿಸ್ಕೌಂಟ್ಸ್ ಇಲ್ದಿದ್ರೆ ನಾವು ಊಟ ಮಾಡಲ್ವಾ? ಜಸ್ಟ್ ಯೋಚನೆ ಮಾಡಿ. ಇದ್ರ ಎಗೇನ್ಸ್ಟ್ ಅಂತ ಹೇಳ್ತಾ ಇಲ್ಲ, ಇದು ಸಿಸ್ಟಮ್ ಅಲ್ಲ. ಅಂದ್ರೆ ನಮ್ಮ ಊಟದಲ್ಲಿ ಇಂಥದ್ದೆಲ್ಲ ಬೇಡ, ಬೇರೆ ಕಡೆ ಇರ್ಲಿ. ಬಟ್ಟೆ, ಎಲೆಕ್ಟ್ರಾನಿಕ್ ಗಾಜೆಟ್ಸ್ ಯಾಕೆ ಬೇರೆ ಕಡೆ ಇರ್ಲಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ನನ್ನ ಹತ್ರ ಒಂದು ಚಿಕ್ಕದೊಂದು ಮೊಬೈಲ್ ಇದೆ. ಸೊ ಆಫರ್ಸ್ ಡಿಸ್ಕೌಂಟ್ಸ್ ಕೊಟ್ಟಾಗ ಚಿಕ್ಕದಿದೆಲ್ಲ ಒಂದು ದೊಡ್ಡದು ಮಾಡ್ಕೊಳ್ಳೋಣ ಅಂತೇಳಿ ಹೋಗ್ತೀವಿ. ಅವ್ರಿಗೊಂದು ಸೇಲ್ಸ್ ಆಗುತ್ತೆ, ನಮ್ಗೊಂದು ಅನುಕೂಲ ಆಗುತ್ತೆ. ಬಟ್ ಊಟದಲ್ಲಿ ಅಂತದೆಲ್ಲ ಬೇಡ. ಒಂದ್ಸಲ ಈ ಊಟ ಮಾಡಿದ್ಮೇಲೆ ಇಟ್ಸ್ ನಾಟ್ ಜಸ್ಟ್ ಎ ಫ್ಯೂಯಲ್. ನಮ್ ಗಾಡಿಗಳಿಗೆ ಪೆಟ್ರೋಲ್ ಹಾಕಿ ಹೊಗೆ ಬಿಡ್ತೀವಲ್ಲ, ಆ ತರ ಅಲ್ಲ ಇದು. ಬಿಕಮ್ ಎ ಪಾರ್ಟ್ ಆಫ್ ಅವರ್ ಬ್ಲಡ್. ನಮ್ ಬ್ಲಡ್ ಅಲ್ಲಿ ಹೋಗುತ್ತೆ, ನಮ್ ಆರ್ಗನ್ಸ್ ಸೇರುತ್ತೆ. ಆ ಆರ್ಗನ್ಸ್ ನಮ್ ಹೆಲ್ತ್ ಚೆನ್ನಾಗಿ ಇಡ್ಬೇಕಾ ಇಲ್ಲ ಹಾಳು ಮಾಡ್ಬೇಕಾ ಅನ್ನೋದ್ರದ್ದು ಇದೆ ಈ ಫುಡ್ಡೇ ಮಾಡೋದು. ಸೊ ನಾವ್ ಇರ್ಬೇಕು ಅಂತಂದ್ರೆ ನಾವ್ ಹೆಲ್ದಿ ಆಗಿರ್ಬೇಕು. ಹೆಲ್ದಿ ಆಗಿರ್ಬೇಕಂತಂದ್ರೆ ಹೆಲ್ದಿ ಫುಡ್ಡೇ ತಿನ್ಬೇಕು.
ಈ ಆಫರ್ಸ್ ಡಿಸ್ಕೌಂಟ್ಸ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಸೊ ದೇರ್ ಇಸ್ ಲಾಟ್ ಆಫ್ ಅದರ್ ಪಾಯಿಂಟ್ಸ್ ಆರ್ ದೇರ್. ಸೊ ಎನಿಥಿಂಗ್ ಸ್ಟಾರ್ಟ್ಸ್ ವಿತ್ ನಿಮಗೆ ಒಳ್ಳೆ ಊಟ ಬೇಕು ಅಂತೇಳಿ ನೀವೇನಾದ್ರೂ ಅಂದ್ಕೊಂಡ್ರೆ, ಹೆಲ್ದಿ ಆಗಿ ಇರಬೇಕು, ಹೌದು ನಾನು ಹೇಳಿರೋದ್ರಲ್ಲಿ ಕೆಲವು ಪಾಯಿಂಟ್ಸ್ ನಿಮಗೆ ಓಕೆ ಅನ್ಸಿದೆ ಅಂತಂದ್ರೆ ಯು ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ನೀವೇನ್ ಗ್ರಾಸರೀಸ್ ಎಲ್ಲಿಂದ ತಂದ್ಕೊಂತ ಇದ್ರಲ್ಲ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಅಂದ್ರೆ ಒಳ್ಳೇದ್ ಬರ್ತಾ ಇದೆಯಾ, ಯಾಕೆ ಅಂಗಡಿಯವ್ರು ಕೊಡ್ತಾ ಇದ್ರಲ್ಲ ಅವರೆಲ್ಲ ಅನಲೈಸ್ ಮಾಡಿದಾರ ಇದ್ರ ಬಗ್ಗೆ, ಎಲ್ಲಿಂದ ತರ್ತಾ ಇದಾರೆ, ಅಂದ್ರೆ ಕೆಲವರು ಆರ್ಗ್ಯಾನಿಕ್ ಸ್ಟೋರ್ಸ್ ಅಂತ ಇಟ್ಕೊಂಡಿದ್ದಾರೆ, ಅವರೆಲ್ಲ ಜೆನ್ಯೂನ್ ಆಗಿ ಆರ್ಗ್ಯಾನಿಕ್ ಇದೆಯಾ ಅನ್ನೋದ್ರ ಬಗ್ಗೆ ಕೇಳಿ. ನಿಮ್ಗೆ ಎಲ್ಲಾ ಪ್ರಶ್ನೆ ಕೇಳೋ ಅಷ್ಟು ಹಕ್ಕು ನಿಮಗೂ ಇದೆ, ಯಾಕಂದ್ರೆ ನೀವು ಕಸ್ಟಮರ್ಸ್, ನೀವ್ ಎಲ್ಲದನ್ನು ಕೇಳ್ಬೋದು, ಅವ್ರು ಕೇಳ್ಬೋದು. ಈಗ ಈ ಶೇಂಗಾ ಇದೆಯಲ್ಲಪ್ಪ ಇದ್ರ ಬಗ್ಗೆ ಏನ್ ಹೇಳು, ಆಮೇಲೆ ಈ ಬೆಲ್ಲ ಕೊಡ್ತಾ ಇದೆಯಲ್ಲ ಇದು ಕೆಮಿಕಲ್ ಫ್ರೀನಾ ಹೆಂಗೆ ಹೇಳು, ಸೊ ಹೆಂಗ್ ಹೇಳ್ತೀರಾ, ಎಲ್ಲಿ ಯಾವ ಕಡೆಯಿಂದ ಬೆಳೀತಾ ಇದಾರೆ ಅದ್ರ ಬಗ್ಗೆ 4-5 ಕ್ವಶನ್ ಕೇಳಿ. ಅವಾಗ ಏನಾಗುತ್ತೆ, ಮಾರೋರಿಗೂ ಸ್ವಲ್ಪ ಈಗ ಕೆಮಿಕಲ್ ಆಗಿ ಮಾರ್ತಾರಲ್ಲ ಅವ್ರಿಗೆ ಭಯನೂ ಆಗುತ್ತೆ, ಆಮೇಲೆ ನಮ್ಮಂತವ್ರಿಗೆ ಖುಷಿನೂ ಆಗುತ್ತೆ. ಫ್ರೆಶ್ ನಾವ್ ಯಾರೇ ಬಂದು ಏನೇ ಕ್ವಶನ್ ಕೇಳಿದ್ರು ಬಹಳ ಖುಷಿ ನಮ್ಗೆ ಹೇಳೋದಕ್ಕೆ, ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಬಂದಿರ್ತೀವಲ್ಲ, ಮಾಡ್ಕೊಂಡು ಬಂದಿದೀವಲ್ಲ, ಅದನ್ನ ಹೆಂಗಾದ್ರೂ ನಿಮಗೆ ತಿಳಿಸ್ಬೇಕು, ಆ ಪಾಯಿಂಟ್ ನ ನಿಮಗೆ ತಿಳಿಸ್ಬೇಕು ಅನ್ನೋದು ನಮಗೆ ಬಹಳ ಆಸಕ್ತಿ. ಸೊ ಆತರ ಕೇಳಿ ಒಳ್ಳೆ ಐಟಮ್ ನ ತಗೊಳ್ಳಿ. ಸೊ ಎ ಸ್ಟೋರಿ ಅಬೌಟ್ ದ ಗುಡ್ ಫುಡ್ ಬಿಗಿನ್ಸ್ ಇನ್ ರಿಲಯಬಲ್ ಗ್ರಾಸರಿ ಸ್ಟೋರ್. ಡೆಫಿನೆಟ್ ಆಗ್ರಿ, ನೀವು ಲೈಫ್ ಲಾಂಗ್ ಡಿಪೆಂಡ್ ಆಗಿದ್ದೀರಾ. ನೀವು ಹುಟ್ಟಿದಾಗಲಿಂದ ಸಾಯೋ ತನನು ನೀವು ಫಾರ್ಮರ್ ಆದ್ರೂ ಆಗಿರ್ಬೋದು, ಇಲ್ಲ ನಿಮ್ಗೆ ನಿಮ್ಮ ಹಳ್ಳಿಯಿಂದ ಐಟಮ್ಸ್ ಬರ್ತಾ ಇದೆ, ಇಲ್ಲ ಯಾರೋ ಕಳಿಸ್ತಾ ಇದಾರೆ, ಏನೇ ರೀಸನ್ಸ್ ಆಗಿರ್ಬೋದು, ನಿಮ್ಮ ಡಿಪೆಂಡೆನ್ಸಿ ಗ್ರಾಸರಿ ಸ್ಟೋರ್ ಮೇಲೆ ಇದ್ದೇ ಇದೆ, ಯಾವ್ದಾದ್ರು ಒಂದು ಪ್ರಾಡಕ್ಟ್ಸ್ ಇದ್ದೇ ಇದೆ. ಸೊ ಎಲ್ಲಿ ಕಾಂಪ್ರಮೈಸ್ ಆಗಲ್ದಂಗೆ ಅದ್ರ ಬಗ್ಗೆ ಗಮನ ಹರಿಸಿ ಒಳ್ಳೆ ಫುಡ್ ನ ತಗೊಳಕ್ ಪ್ರಯತ್ನ ಪಡಿ. ನಿಮ್ ಗ್ರಾಸರೀಸ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು. ನೀವು ನಿಮ್ದು ಅಡಿಗೆ ಅದನ್ನೇ ಮಾಡ್ಕೊಳ್ಳಿ. ನೀವು ಬೆಳಿಗ್ಗೆ ಏನ್ ತಿಂಡಿ ಮಾಡ್ಕೊಂತ ಇದ್ದೀರಾ, ಹೆಂಗೆ ಊಟ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ನಿಮ್ಮ ಇಷ್ಟ, ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿ. ಇಂತ ಒಳ್ಳೆ ಐಟಮ್ಸ್ ತರೋದ್ರಿಂದ ನಿಮ್ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಅದ್ರ ಟಾಪ್ ಆಫ್ ದಟ್ ಹೆಲ್ತ್ ಇನ್ನೂ ಚೆನ್ನಾಗಿ ಕಾಪಾಡ್ಕೊಂಡು ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಫುಡ್ಡಿನ ಬಗ್ಗೆ ಇನ್ನೂ ಬಹಳಷ್ಟು ಟಾಪಿಕ್ಸ್ ಇದೆ, ನಾನು ಮಾತಾಡ್ತೀನಿ ನಿಮ್ ಜೊತೆ ಇನ್ನೂ ಮುಂದಕ್ಕೆ ಮಾತಾಡ್ತಾ ಇರ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ನನಗೆ ರೀಚ್ ಆಗಿ ಕೇಳಿ. ಹಾ, ಸೊ ನಮ್ ನೆಕ್ಸ್ಟ್ ಸೆಷನ್ ಬಂದ್ಬಿಟ್ಟು ನಾಳೆ ಈ ಗುರುವಾರ ಆಮೇಲೆ ಶುಕ್ರವಾರ ಸಂಜೆ 7 ಗಂಟೆಗೆ ಮತ್ತೆ ಬರ್ತಾ ಇದೀವಿ. ವಾಸ್ಕ್ ಯೋಗ ಸೆಂಟರ್ ಥ್ರೂ ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ನಮ್ಮ ಉದ್ದೇಶ ಎಲ್ಲ ಇಷ್ಟೇ, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ನಿಮಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ನಾವು ನಮ್ಮ ಜರ್ನಿಯಲ್ಲಿ ಏನೇನ್ ನೋಡ್ಕೊಂಡು ಬಂದಿದೀವಲ್ಲ ಅದ್ರಲ್ಲಿ ಒಂದೊಂದೇ ಪಾಯಿಂಟ್ ನಿಮಗೆ ರೀಚ್ ಮಾಡಿಸ್ಬೇಕು ಅನ್ನೋದು ಪ್ರಯತ್ನದಲ್ಲಿ ಇದೀವಿ. ಸೊ ಈ ಗುರುವಾರ ಆಮೇಲೆ ಶುಕ್ರವಾರ ಸಂಜೆ 7 ಗಂಟೆಗೆ ಮತ್ತೆ ನಿಮಗೆ ಸಿಗ್ತಾ ಇರ್ತೀವಿ. ನಿಮ್ಗೆ ಅಷ್ಟರೊಳಗೆ ಏನೇ ಕ್ವಶನ್ಸ್ ಇದ್ರು ಏನೇ ಇದ್ರು ನಮ್ಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ. ಹೋಪ್ ನಾನು ಹೇಳಿರೋದ್ರಲ್ಲಿ ಕೆಲವೊಂದು ಪಾಯಿಂಟ್ಸ್ ನಿಮಗೆ ಓಕೆ ಅನ್ಸಿರ್ಬೋದು. ಅದ್ರ ಮೇಲೆ ಏನಾದ್ರು ನಿಮಗೆ ಡೌಟ್ಸ್ ಏನೋ ಇದ್ರೆ, ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ರೆ freshon.in ನಮ್ದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ಗೆ ಹೋಗಿ ನಿಮ್ ಪ್ರಾಡಕ್ಟ್ಸ್ನೆಲ್ಲ ನೋಡ್ಬೋದು. ಪ್ರತಿಯೊಂದು ಪ್ರಾಡಕ್ಟ್ಸ್ ನೀವು ಆರ್ಡರ್ ಮಾಡಿದ್ರೆ ನಿಮ್ ಮನೆಗೆ ಡೆಲಿವರಿ ಆಗುತ್ತೆ. ಸೊ ನಮ್ಗೆ ಏನಾದ್ರು ರೀಚ್ ಆಗ್ಬೇಕು ಅಂತಂದ್ರೆ ನಮ್ ನಂಬರ್ ತಗೊಳ್ಳಿ, 959-124-1245. ಮತ್ತೆ ಹೇಳ್ತೀನಿ, 959-124-1245. ನೀವು ನಮಗೆ ಕಾಲ್ ಮಾಡಿ, ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೇಳಿ. ವಿ ಆರ್ ಹ್ಯಾಪಿ ಟು ಆನ್ಸರ್ ಯು. ನಿಮ್ಗೆ ಏನಾದ್ರು ಆರ್ಡರ್ಸ್ ಇದ್ರೆ ಫ್ರೆಶಾನ್ ಅನ್ನೋ ಕಂಪ್ನಿಯಲ್ಲಿ ಆರ್ಡರ್ ಮಾಡಿ, ಟೇಸ್ಟ್ ನೋಡಿ. ಯು ವಿಲ್ ಬಿ ಡೆಫಿನೆಟ್ಲಿ ಹ್ಯಾಪಿ ಟು ಎಂಜಾಯ್ ದ ಟೇಸ್ಟ್. ಅದು ನಾನು ಪ್ರೌಡ್ ಆಗಿ ಹೇಳ್ತೀನಿ ಅದ್ರ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್.